ನೋಡ್ರಿ ನಮ್ಮ ಗವಾಯಿಗಳು ನಿನ್ನ ಊರಿಗೆ ಹೋಗಿ ಬಂದಾರ, ಮುಖದಾಗ ಕಳ ಹೆಂಗೆ ಬಂದೈತೆ ನೋಡ್ರಿ. ಇನ್ನು ನಾಳೆಗೆ ನಮ್ಮ ಟಬಲಾಜಿ ಹೇಳ್ತಾನೆ ಅವ, ಮತ್ತೊಬ್ಬನ ಟಬಲಾಜಿ ತಯಾರು ಮಾಡಬೇಕು. ಮತ್ತು ನಮಗೊಂದು ಇವತ್ತು ಮಗು ಬತ್ರಿ ಸಾಣದ ಪಾಪ. ಮತ್ತು ನೀವು ಹಾಡ್ತೀರಿ ನೀವು ಹಾಡೋದು ಕಣ್ಣು ನಮಗೂ ಹಾಡಂಗೆ ಆಗೈತೆ ಅನ್ಲಕ್ಕೆ. ಸಣ್ಣದೈತ್ರಿ ಹುಡುಗಿ. ಮತ್ತು ಇಲ್ಲೇ ಹಾಡಿಬಿಡೋ, ನಮ್ಮ ಮುಂದೆ ಹಾಡಿ ತೋರಿಸಿ ಅಲ್ಲಿ ಹಾಡಕ್ಕೆ ಚಲೋ ಹಾಕೋದು ಇಲ್ಲ. ಮತ್ತೆ ಅಲ್ಲೇ ಒಮ್ಮೆ ವೇದಿಕೆಗೆ ಬರ್ತೀನಿ ಅಂದ ಬಂದಾಳ್ರಿ. ಇಲ್ಲ ನಮ್ಮ ಸ್ವಲ್ಪ ನಮ್ಮ ಮುಂದೆ ಹಾಡಿದ್ರೆ ಚಲೋ ಹಾಕದೆ. ಎಷ್ಟು ಚಂದ ಹಾಡ್ತಾಳೆ ನೋಡಿ, ನಿಮಗೆಲ್ಲ ಗೊತ್ತದೆ. ಉಪ್ಪಿಟ್ಟವ್ವ ಉಪ್ಪಿಟ್ಟ ನಿಂದ್ರೆ ಮತ್ತೆ ಉಪ್ಪಿಟ್ಟವ್ವ ಉಪ್ಪಿಟ್ಟ ಬಾಲವಾಡಿ ಉಪ್ಪಿಟ್ಟ, ಉಪ್ಪಿಟ್ಟವ್ವ ಉಪ್ಪಿಟ್ಟ ಬಾಲವಾಡಿ ಉಪ್ಪಿಟ್ಟ, ನಮಗೆ ಕೊಡ್ತಾರೆ ಇಟ್ಟಿಟ್ಟ, ಟೀಚರ್ ತಿಂತಾರೆ ಇಟ್ಟಿಟ್ಟು ಅಂದ. ಮತ್ತು ಗತಿ ಏನಾಗಿರ್ಬೇಕು ಟೀಚರ್. ಏನಿತ್ತು ಅಂದರೆ ಈ ಸಾಲಹಳ್ಳಿ ಸಾಲಕ್ಯರ ಮನೆತನಕ್ಕೆ ಒಂದಾಗಿ ಚೆಂದಾಗಿ ಸಂಸಾರ ಒಡೆಯದೆ ಸದ್ಗುಣಗಳನ್ನು ಬೆಳೆಸಿಕೊಂಡು ಈ ಪ್ರಪಂಚದಲ್ಲಿ ಪಾರಮಾರ್ಥ ಗೆದಿಬೇಕಂತಕ್ಕಂಥದ್ದು ಶರಣಬಸವೇಶ್ವರ ಒಂದು ಸಂಕಲ್ಪ ಇತ್ತು. ಆದರೆ ಅಲ್ಲಿ ಇರ್ತಕ್ಕಂಥ ಅದು ಒಯ್ದಿ ಹೋಗ್ತದೆ ನೋಡ್ರಿ. 1000 ವರ್ಷ ಇದ್ದರೂ ಸಾವು ತಪ್ಪೋದಿಲ್ಲ, 100 ವರ್ಷ ಇದ್ದರೂ ಅಲ್ಲಿ ಏನಪ್ಪ ಅಂದ್ರೆ ಬ್ಯಾರೆ ಆಗೋದು ತಪ್ಪೋದಿಲ್ಲ, ಅದು ಸತ್ಯ. ಆದರೆ ಮಹಾದೇವಿಗೆ ದಿನಂಪ್ರತಿ ಇರ್ತಕ್ಕಂಥ ತಂಗಿ ಕಿಟಕಿಟಿ ಕೊಡ್ತಾ ಇದ್ದಳು, ನೀನು ದಾಸೋಗ ಮಾಡಾಕಿ ನಿನ್ನ ಗಂಡ ಊರಾಗ ಹಿರಿತನ ಮಾಡವ, ನಾಳೆ ನಮ್ಮ ಗತಿ ಏನು ಅನ್ನುವಂಥ ಭಾವ ಆಕಿನಲ್ಲಿ ಮನಸ್ಸಿನಲ್ಲಿ ಮೂಡಿದಾಗ ಮಹಾತಾಯಿ ಮಾದೇವಿ ಹೇಳ್ತಾ ಇದ್ದಳು, ನಾನೊಂದು ಹೆಣ್ಣು ನೀನೊಂದು ಹೆಣ್ಣು, ನೀನೊಂದು ಊರಾಕಿ ನಾನೊಂದು ಊರಾಕಿ, ಅಣ್ಣ ತಮ್ಮರ ಮನಸ್ಸು ಮುರಿಯುವುದು ಬೇಡ. ಅಣ್ಣ ತಮ್ಮರ ಮನಸ್ಸು ಮುರಿದು ಅವ್ರನ್ನ ಏನಪ್ಪ ನಿಗ್ರಹ ಕೊಡುವುದು ಬೇಡ. ಒಂದಿಷ್ಟು ವರ್ಷಗಳ ಕಾಲ ಕೂಡಿರೋಣ, ಮುಂದೆ ಬ್ಯಾರೆ ಆಗೋಣ ಅನ್ನುವಂಥದ್ದನ್ನು ಕೇಳಿದ್ರೆ ಸಹಿತ ಆ ನಿಂಗಮ್ಮ ತಲೆಗೆ ಅರಿವಿ ಕಟ್ಕೊಂಡು ಮಲ್ಕೊಂಡು ಬಿಡುತ್ತಾಳೆ. ಆ ಇದೇ ವಿಲಾಸ ಹೆಂಗಿರ್ತದೆ ಅಂದಾಗ ಅಲ್ಲಿ ಶರಣ ಬಸಪ್ಪ ಅಲ್ಲಿ ಬಂದು ಮಹಾದೇವಿ ಹೇಳಿದ್ಲು, ಹೀಗೆ ನಿಮ್ಮ ತಮ್ಮನ ಹೆಂಡತಿ ಹಠ ಹಿಡಿದಾಳ, ನಾನು ಬ್ಯಾರೆ ಆಗಬೇಕನ್ನುವಂಥ ಹಠವನ್ನು ಹಿಡಿದಲ್ಲಿ ಏನು ಮಾಡಾಕತ್ತಾಳೆ ಅಂದ್ರೆ ಕೌದಿ ಹೊಚ್ಕೊಂಡು ಮಕ್ಕಂಡಾಳ ಅಂದ ಕೂಡಲೇ ಇರಲಿ, ಆ ಪರಮಾತ್ಮನ ಲೀಲೆ ಆ ಸಂದರ್ಭ ಹೆಂಗೆ ಬರ್ತದೆ ಹಂಗೆ ಬದುಕೋನು. ತಂದದ್ದಾದರೆ ಏನು, ಒಯ್ಯುವುದಾದರೆ ಏನು, ಗಳಿಸಿದ್ದಾದರೆ ಏನು, ಎಲ್ಲವೂ ಇಲ್ಲಿದೆ ಅದ, ಇಲ್ಲಿದೆ ಗಳಿಸೇವಿ, ಇಲ್ಲಿದೆ ಗೋಳೆ ಮಾಡೇವಿ, ಇಲ್ಲಿದೆ ಒಂದು ದಿವಸ ಬಯಲಾಗಿ ಹೋಗ್ತದೆ. ಬಯಲನ್ನು ಬಿತ್ತಿ ಬಯಲನ್ನು ಬೆಳೆದು ಬಯಲಾಗಿ ಹೋದರು ಎಂಬ ಶರಣರು. ಇನ್ನೂ ಸ್ವಲ್ಪ ಶಾರ್ಪ್ ಇಡಪ್ಪ, ಬೇಸ ಶಾರ್ಪ್. ಬಯಲಾಗಿ ಹೋದರು ಶರಣು ಅಂತಕ್ಕಂಥ ಅಲ್ಲಮ ಪ್ರಭುಗಳ ಮಾತನ್ನು ನೆನಪಿಸಿಕೊಂಡು ಆ ಮಹಾತಾಯಿಗೆ ಏನು ಹೇಳ್ತಾ ಇದ್ದ ಶರಣ ಬಸಪ್ಪ ಅಂದರೆ, ನಮಗೆ ಬಡತನ ಇರೋಲ್ಲ, ಏಕೋ ಒಂದು ಪಾಯಿಂಟ್ ಕಡಿಮೆ ಮಾಡಿ, ಬಡತನ ಇರೋಲ್ಯಾಕ, ಆದ್ರೆ ಭಗವಂತನ ಧ್ಯಾನ ಬಿಡೋದು ಬೇಡ. ದಿನಂಪ್ರತಿ ಭಗವಂತನ ನೆನೆಸೋನು. ಕಲಿಕೇರಿ ಮುರಳಾರಾಧರಾಗಲಿ, ಗುಡುಗುಂಟಿ ಅಮರೇಶ್ವರಾಗಲಿ, ಆ ಮನೆಯ ದೇವರ ಸಂಕಲ್ಪ ಅವ್ರ ಇಚ್ಛಾ ಹೆಂಗಿರ್ತದೆ ಹಿಂದೆ ಅಲ್ಲಿ ಹೇಳ್ತಾರೆ ನೋಡಿ ಶರಣ ಬಸವೇಶ್ವರರು. ಸಂತ ತುಕಾರಾಮ ಅಂತ ತಿಳ್ಕೊಂಡು ನಿಮಗೆಲ್ಲ ಆಗಿ ಹೋದ ಅದೇ ಶತಮಾನದಲ್ಲಿ. ಆತನ ಹೆಂಡತಿ ಜೀಜಾಬಾಯಿ 2 ಮಕ್ಕಳು ಆಗಿರ್ತಾವ್ರಿ. ಬಡತನ ಭಾಳ ಸ್ಥಿತಿ. ಜೀಜಾಬಾಯಿ 13 ಗಂಟೆನ ಹರಿದ ಸೀರೆ ಉಟ್ಕೊಂಡು ಮಕ್ಕಳನ್ನು ಸಾಕಾಕಿ ಆವಾಗಿನ ಕಾಲಕ್ಕೆ 1 ರೂಪಾಯೋ 2 ರೂಪಾಯಿ ತಿಂಗಳಿಗೆ ಕೀರ್ತನ ಮಾಡಿ ಅದರ ತಂದು ಹೆಂಡತಿ ಕೈಯಾಗಿ ಕೊಡಬೇಕು ಪ್ರಸಂಗ. ಆದರೆ ಅಲ್ಲಿ ರುಕ್ಮಿಣಿ ದೇವಿ ಪಂಡ್ರಾಪುರ ವಿಠ್ಠಲನ ಹೆಂಡತಿ, ನಿನ್ನ ಶಿಷ್ಯ ನಿನ್ನ ಸೇವಾ ಮಾಡ್ಕೋತ ಹೊಂಟಾನ, ಆತನ ಹೆಂಡತಿ ಮಕ್ಕಳು ಉಪವಾಸವಿದ್ದಾರೆ, ಏನಾದರೂ ಒಂದಿಷ್ಟು ಕೊಡಬೇಕಿಲ್ಲಂದ ಸಂದರ್ಭದೊಳಗೆ ಅವಾಗಲಿರ್ತಕ್ಕಂಥ ವಿಠ್ಠಲ ಅಂತಾನೆ. ಆದರೆ ಆ ಹೆಣ್ಮಗಳು ತಗೋಬೋದು. ಆದರೆ ತುಕಾರಾಮ ಭಾಳ ಬೆರಿಕೆದನ, ದುಡುಕಿ ಮಾಡಿದ ಹಣವನ್ನೇ ಅಷ್ಟೇ ಸ್ವೀಕಾರ ಮಾಡ್ತಾನೆ. ಯಾರಾದರೂ ದಾನ ಕೊಟ್ಟರೆ, ಯಾರಾದರೂ ಪುಕ್ಷಟ ಕೊಟ್ಟರೆ ಅದನ್ನು ಮುಟ್ಟುವುದಿಲ್ಲ. ಇಲ್ಲ ಹೋಗ್ರೆ ಅಂತ ತಿಳ್ಕೊಂಡು ರುಕ್ಮಿಣಿ ಹೇಳಿದ ಕೂಡಲೇ ಅವ ಮುಂಬೈ ಪಟ್ಟಣದಲ್ಲಿ ನೋಡಿ ಕೀರ್ತನ ಮಾಡಕ್ಕೆ ಹೋಗಿರ್ತಾನೆ. ಅವಾಗಲ್ಲಿರ್ತಕ್ಕಂಥ ಪಂಡ್ರಾಪುರದ ವಿಠ್ಠಲ ಬಾಂಬೆದ ಸೇಟಾಗಿ ಪ್ಯಾಂಟ ಶರ್ಟ ಕೋರ್ಟನ್ನು ಹಾಕ್ಕೊಂಡು ಕರಿ ಟೆಪ್ಪಿಗೆ ಹಾಕ್ಕೊಂಡು 1 ಕಿಲೋ ಬಂಗಾರ ತರ್ತಾನೆ ನೋಡ್ರಿ. 1 ಕಿಲೋ ಬಂಗಾರ ಜೀಜಾಬಾಯಿ ಮನೆಗೆ ಬಂದ. ಯಾರದ್ರಿ ಒಳಗೆ ಅಂತ ಕೇಳಿದಾಗ, ಯಾರು ಬರ್ರಿ ಸಾಹೇಬ್ರ, ನೀವ್ಯಾಕೆ ಬಂದ್ರಿಪ್ಪ, ಏನು ಜಡ್ಜರು ಏನು ಪೊಲೀಸರು, ನನ್ನ ಗಂಡ ಏನರ ಕಿತಾಪತಿ ಮಾಡ್ಯಾನ ಏನು ಅಂದಾಗ, ಏನಿಲ್ಲಮ್ಮ, ನಿನ್ನ ಗಂಡ ನಾನು ಬಾಂಬೆದೊಳಗೆ ದೊಡ್ಡ ವ್ಯಾಪಾರ ಮಾಡಿದೆವು, 1 ಕಿಲೋ ಬಂಗಾರ ಅವನ ಪಾಲಿಂದು 10, ನನಗೊಂದು ಕಿಲೋ ಬಂಗಾರಲ್ಲಿ 10, ನನ್ನ ಪಾಲಿಂದ ನನ್ನ ಮನ್ಯಾಗ ಹೆಂಡತಿ ಕೈಯಾಗ ಕೊಟ್ಟು ಹೋಗಂತ ಹೇಳ್ಯಾನ, ಅದಕ್ಕೆ ನಾ ಬಂದೀನಿ ಅಂದ ಕೂಡಲೇ ಎಷ್ಟು ಆನಂದ ಆಗಿರಬೇಡ್ರಿ, ಎಷ್ಟು ಆನಂದ ಆಗಿರಬೇಡ. ಬಂಗಾರ ಕಂಡಾಗ ಭಾಳ ಖುಷಿ. ಆಗಿನ ಕಾಲಕ್ಕೆ ರೂಪಾಯಿಗೆ ತೊಲೆಯೋ 2 ರೂಪಾಯಿಗೆ ತೊಲೆ ಎತ್ತು ಬಿಡ್ರಿ.
ಅದನ್ನೆಲ್ಲ ನೋಡಿ ಇಸ್ಕೊಂಡು ಅಡಕಲು ಗಡಿಗೆಯಾಗಿನ ಒಂದಿಟ್ಟು ಬೆಲ್ಲ ತಕ್ಕೊಂಡು ಚಹಾ ಮಾಡಿ ಸೇಟಗೆ ಕುಡಿಸಿ ಕಳಿಸಿಲ್ಲೋ. ಅವಾಗ ಬಂಗಾರ 1-2 ದುಡ್ಡನ್ನು ಕೊಟ್ಟು ಮಕ್ಕಳ ಕೈಯಾಗ ಕೊಟ್ಟು ಕಳಿಸಿಲ್. ಹೋಗಪ್ಪ, ಶೆಟ್ರ ಅಂಗಡಿಯಾಗ ಬೆಲ್ಲ, ಬ್ಯಾಳಿ, ಎಣ್ಣೆ ಎಲ್ಲವನ್ನು ತಕ್ಕೊಂಡು ಬಾ. ಸುಮಾರು 3 ದಿನಗಳ ಕಾಲ ಉಪವಾಸ ಬಿದ್ದಿರಿ ನೀವು, ನಿಮಗೆಲ್ಲ ಅಡುಗೆ ಮಾಡಿ ನೀಡ್ತೀನಿ ಅನ್ನೋ ಸಂದರ್ಭದೊಳಗೆ ಎಲ್ಲ ಸಂತಿಯನ್ನು ತಂದು ಕೊಡ್ತಾರೆ. ಎಲ್ಲ ಸಂತಿಯನ್ನು ತಂದು ಕೊಡ್ತಾರೆ. ನೋಡಬೇಕಲ್ಲಿ ಬ್ಯಾಳೆ ಕುದಿಸ್ತಾಳೆ, ಬೆಲ್ಲವನ್ನು ಹಾಕ್ತಾಳೆ, ಹೂರ್ಣ ತಯಾರು ಮಾಡ್ತಾಳೆ, ಹೋಳ್ಗೆ ತಯಾರು ಮಾಡ್ತಾಳೆ. ಅವಾಗ ದೇವರಿಗೆ ಎಡೆ ಹಿಡಿತಾಳೆ. ಅವ್ರ ಮನೆ ದೇವರು ಹೊನ್ನಮ್ಮ. ಆ ಹೊನ್ನಮ್ಮಗೆ ಎಡೆ ಮಾಡಿಟ್ಟು ಮಕ್ಕಳನ್ನ ಕುಂಡಿಸಿ ಇನ್ನೇನು ಅವ್ರ ಮಂದಿಯಾಗ ನೋಡ್ರಿ, ಅವರೆಲ್ಲ ಮಹಾರಾಷ್ಟ್ರ ಮಂದಿ ಹಿಂಗೆಲ್ಲ ಸುತ್ತ ನೀರು ಹಾಕ್ಕೊಂಡು ಇನ್ನು ತುತ್ತಿಟ್ಕೋಬೇಕು ಅನ್ನೋದ್ರಾಗ ಪಾಂಡುರಂಗ ಪಾಂಡುರಂಗ ಅಂತ ತುಕಾರಾಮ ಬಂದುಬಿಟ್ಟ. ಪಾಂಡುರಂಗ ಪಾಂಡುರಂಗ ಅಂತ ತಂಬೂರಿ ಹಿಡ್ಕೊಂಡು ಬಿಟ್ಟು ಅಲ್ಲಿ ನೋಡಿ ಆ ತುಕಾರಾಮ ಬಂದ. ಮನೆಯೊಳಗೆ ಹುಗ್ಗಿ ವಾಸನೆ, ತುಪ್ಪದ ವಾಸನೆ. ಅವಾಗ ಅಲ್ಲಿ ಕೇಳ್ತಾನೆ ತುಕಾರಾಮ, ಏನು ಜೀಜಾ ಇದು ಶ್ರೀಮಂತರ ಮನೆ ಊಟ ಬಡವ್ರ ಮನೆಯಾಗ ಯಾಕೆ ಅಂತ ಕೇಳಿದ್ರು. ಶ್ರೀಮಂತರ ಮನೆ ಊಟ ಸಣ್ಣ ಭಾಳ ಹಚ್ಚಾತಾನ, ಸ್ವಲ್ಪ ಸಣ್ಣ ಇಡಪ್ಪ, ಒಂದಲ್ಲೇ ಒಲ್ಲಿಡ್ರಿ. ಶ್ರೀಮಂತರ ಮನೆ ಊಟ ನಮ್ಮ ಮನೆ ಯಾಕೆ ಅಂದ ಸಂದರ್ಭದೊಳಗೆ, ಏನ್ರಿ ನೀವು ಯಾರೋ ಒಬ್ಬರು ಶೇಟ, ನೀವು ಬಾಂಬೆದಾಗ ದೊಡ್ಡ ವ್ಯಾಪಾರ ಮಾಡಿದ್ರತ್ತೆ, 1 ಕಿಲೋ ಅವಾಗೊಂದು ಕಿಲೋ ನಿಮಗೊಂದು ಕಿಲೋ ಹತ್ತು ನಿಮ್ಮ ಪಾಲಿಂದ ತಂದು ಕೊಟ್ಟು ಹೋಗ್ಯಾನ. ಅದರಾಗಿಂದ 2 ಬಂಗಾರ ರೊಕ್ಕ ಕೊಟ್ಟು ಬೆಲ್ಲ ಬ್ಯಾಳೆ ಎಣ್ಣೆ ತಂದು ಕೊಟ್ಟು ನಾನು ಇಲ್ಲಿ ಅಡುಗೆ ಮಾಡಿನಂದು ಕೂಡಲೇ ತುಕಾರಾಮಂದ, ಇದು ಪಾಂಡುರಂಗನ ಒಂದು ಇಚ್ಛಾ ಅದ. ಪಾಂಡುರಂಗ ಇದನ್ನೆಲ್ಲ ಇಚ್ಛೆಯಿಂದ ಮಾಡ್ಯಾನ, ಇದನ್ನು ಸ್ವಲ್ಪ ಬರೋಬ್ಬರಿ ಮಾಡ್ಬೇಕಂತ ತಿಳ್ಕೊಂಡು, ಏ ಜೀಜಾ 2 ಕಿಲೋ ಕೊಡು ಅಂತೇಳಿದ್ದವ, 1 ಕಿಲೋ ಕೊಟ್ಟಾನೆ. ಭಾಳ ಸುಮಾರು ಅದ. ನಾವು ಎಲ್ಲದದು ಬಂಗಾರ ನೋಡಿ, ಬಂಗಾರನ್ನು ಕಂಬಳ್ಯಾಗ ಹಾಕಿಸ್ಕೋತಾನ. ಆ ಮಾಡಿದ ಅಡುಗೆಯನ್ನು ತಂದು ಕಂಬಳ್ಯಾಗ ಹಾಕಿಸ್ಕೋತಾನ. ಮಕ್ಕಳು ಮುಂದಿನ ತಾಟ್ನಾಗಿನ ಹೋಳಿಗೆನೂ ಹಾಕಿಸ್ಕೋತಾನೆ. 3 ದಿವಸ ಆತ್ರಿ ಉಪವಾಸ ಆದ್ರೆ ಉಣ್ಲಿ ಬಿಡೋದು ಸಹಿತ, ಹುಚ್ಚಿ ಅವನ ಋಣದಾಗ ನಾವ್ಯಾಕಿರೋಣ, ಪೂರ ಕೊಟ್ಟರೆ ಉಣ್ಣೋನು, ಇಲ್ಲ ಅಂದ್ರೆ ಬಿಡೋಣ ಅಂದ ಕೂಡಲೇ ಮಕ್ಕಳು ಸಹಿತ ತಂದು ಹೋಳಿಗೆ ಸುರಿತಾರೆ. ಮಕ್ಕಳು ತಂದ ಸಹಿತ ಆ ಹೋಳಿಗೆ ಸುರಿದ ಸಂದರ್ಭದೊಳಗೆ ಅವಾಗಲ್ಲಿರ್ತಕ್ಕಂಥ ನೋಡಬೇಕು, ಅವಾಗೆಲ್ಲವನ್ನು ಸುರಿಸಿಕೊಂಡು ಭೀಮಾ ನದಿಗೆ ಹೋಗಿ ಹೊಳಿ ದಂಡಿ ಮೇಲೆ ನಿಂತು ಆ ಕಂಬಳಿ ಗಂಟನ್ನು ಒಗಿತಾನೆ. ಕಂಬಳಿ ಗಂಟನ್ನು ಒಗೆದಾಗ ರುಕ್ಮಿಣಿ ದೇವಿ ಕಂಬಳಿ ಗಂಟು ಹೊತ್ಕೊಂಡು ಬರುತ್ತಾಳೆ ಮೇಲೆ. ಏನು ಹುಚ್ಚದಿಯೋ ತುಕಾರಾಮ, ನೀನು ವಿಠ್ಠಲನ ಧ್ಯಾನ ಮಾಡ್ಕೋತ ಹೋಗ್ತೀವಿ, ನಿನ್ನ ಹೆಂಡ್ರ ಮಕ್ಕಳ ಗತಿ ಏನು? ಉಪವಾಸ ಬಿದ್ದಾರ, ಉಪವಾಸ ಬಿದ್ದ ಸಂಬಂಧ ನನ್ನ ಪತಿಗೆ ಹೇಳಿ ಇಷ್ಟೆಲ್ಲ ಸಂಪತ್ತು ಕೊಟ್ಟರೆ ತಂದು ನೀರಾಗಿ ಹೋಗಿತಿ ಇಲ್ಲ ಅಂದ ಕೂಡಲೇ ತುಕಾರಾಮ ಅಂತಾನತ್ರಿ, ಏನವ ನಿನ್ನ ಗಂಡ ನನ್ನ ಗುರು, ನಿನ್ನ ಗಂಡ ನನ್ನ ಗುರು, ನೀ ಹೇಳ್ದಂಗೆ ಅವ ಕೇಳ್ತಾನೆ ಕರಿ ಅಂದ. ನೋಡ್ರಿ, ಕರೆದ ತಕ್ಷಣ ವಿಠ್ಠಲ ಬಂದ, ನಿನಗೇನು ಬೇಕೋ ತುಕಾರಾಮ ಅಂದ. ಏನು ಬೇಕೋ ತುಕಾರಾಮ ಅಂದಾಗ ಅಲ್ಲಿ ತುಕಾರಾಮ ಕೇಳ್ತಾನೆ, ಬಹುಶಃ ನೀವು ಯಾರೂ ಕೇಳಿರ್ಲಕ್ಕಿಲ್ಲ ವಿಠ್ಠಲ, ಮುಂದಿನ ಜನ್ಮ ಏನಾದರೂ ನಂಬುದು ಇತ್ತಂದ್ರೆ ಈಕಿನೇ ನನಗೆ ಹೆಂಡತಿ ಆಗಬೇಕು, ನಾನೇ ಗಂಡ ಆಗಬೇಕು, ಮುಂದಿನ ಜನ್ಮದೊಳಗೆ ಏನಾದರೂ ಇಲ್ಲಿ ಕೊಡಬೇಕನ್ನೋ ಇಚ್ಛಾ ಇದ್ರೆ ಬೆಳ್ಳಿ ಬಂಗಾರ ಸಂಪತ್ತು ಕೊಡಬೇಡ, ಎಲ್ಲಿ ಪುರಾಣ ಪ್ರವಚನ ಅಧ್ಯಾತ್ಮ ನಡೀತೈತಿ ಅಲ್ಲಿ ಹೋಗಿ ಕೊಂಡಂಗೆ ಮನಸ್ಸು ಕೊಟ್ಟುಬಿಡು, ನಿನ್ನ ಸಂಪತ್ತನ ಬೇಡ ಅಂತ ಹೇಳ್ತಾನೆ. ಯಾರಿಗೆ ಆಗ್ತದ್ರಿ? ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ, ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೇ, ನಿಮ್ಮ ಶರಣರ ಸುಳ್ಳು ನುಡಿಗಳಿ ಒಂದರಗಳಿಗಡೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ದೇವರ ದಾಸಿಮೈ. ಶರಣ ಬಸಪ್ಪ ಹೆಂಡತಿಗೆ ಹೇಳ್ತಾನೆ, ಅವ್ರೇನು ಬೇಕಾದ ತಗೊಳ್ರೆ, ಯಾಕಂದ್ರೆ ನೋಡಿ ವಿಧಿ ಹೆಂಗೆ ಹೋಗ್ತಂದ್ರೆ, ಕಡಕೋಳ ಮಡಿವಾಳಪ್ಪನಿಗೆ ಲಿಂಗ ದೀಕ್ಷೆ ಕೊಡಿಸಬಾರ್ದು ಅನ್ನುವಂಥ ಊರ ಜನರಿಗಿತ್ತು, ಆ ಹಿರೇಮಠದ ಸ್ವಾಮಿಗಳಿಗಿತ್ತು, ಅವರ ತಮ್ಮನಿಗೆ ಇತ್ತು, ಅವರ ತಮ್ಮನ ಹೆಂಡತಿಗೆ ಇತ್ತು. ಆದರೆ ಅಲ್ಲಿರ್ತಕ್ಕಂಥ ಶರಣ ಕೊಡಿಸ್ಬೇಕನ್ನುವಂಥ ಭಾವ ಇತ್ತು. ಲಿಂಗ ದೀಕ್ಷೆ ಕೊಡಿಸಿದ್ರೆ ಏನು ತಪ್ಪಲ್ಲ, ಅದೇನು ವೈವಾಹಿಕ ವಿವಾಹ ಆ ಜಾತಿ ಈ ಜಾತಿ ಏನು ಅನ್ನುವಂಥದ್ದಿದ್ದೇ ಇಲ್ಲ. ಆಗಿನ ಕಾಲಕ್ಕೆ ಕಟ್ಟಪ್ಪನೇ ಇತ್ತು. ಕಟ್ಟಪ್ಪನೇ ಇದ್ದ ಸಂದರ್ಭದೊಳಗೆ ಬ್ಯಾರೆ ಆಗಬೇಕನ್ನುವಂಥ ಭಾವ ಬತ್ತವರಲ್ಲಿ. ಬ್ಯಾರೆ ಮಾಡೇ ತೀರ್ಬೇಕತ್ತು, 3 ಮಂದಿ ಒಡಿಬೇಕನ್ನುವಂಥ ಭಾವ ಇದ್ದಾಗ ತಮ್ಮನ ಹೆಂಡತಿಗೆ, ತಮ್ಮ ಭಾಳ ಚಲೋ ಇದ್ದನ್ರಿ ಪಾಪ, ತಮ್ಮ ಭಾಳ ಚಲೋ ಇದ್ದ, ಅಲ್ಲಿ ಮಾಡಲಿ ಬಿಡು, ಹಿರಿತನ ಮಾಡಲಿ, ಪುರಾಣದಾಗ ಹೋಗಲಿ, ಸ್ವಾಮಿಗಳ ಮಠಕ್ಕೆ ಹೋಗಲಿ, ನಾವು ದುಡಿನೋ ಅವನ ಕಲ್ಕೋತಾನೆ, ನೀ ಯಾವಾಗ ಕಲ್ಕೊಳಕ್ಕೆ? ಒಬ್ಬರದೇ ಅಣ್ಣ MLA ಆಗ್ತಾನೆ, ತಮ್ಮ ಎಮ್ಮೆ ಕಾಯ್ತಿರ್ತಾನೆ.
ಇದ್ರ ಉದ್ದೇಶ ಏನ್ರಿ? 9 3 27 ನಕ್ಷತ್ರ, 9 ನಕ್ಷತ್ರ ಉತ್ತಮ, 9 ನಕ್ಷತ್ರ ಮಧ್ಯಮ, 9 ನಕ್ಷತ್ರ ಕನಿಷ್ಠ. ಯಾವ ನಕ್ಷತ್ರದೊಳಗ ಆ ವ್ಯಕ್ತಿ ಹುಟ್ಟಿರ್ತಾನ ಆ ನಕ್ಷತ್ರವನ್ನು ಎಬ್ಬಿಸ್ತದ ಹೊರತಾಗಿ ತಾಯಿ ತಂದೆ ರಕ್ತಲ್ಲ. ಆ ನಕ್ಷತ್ರ, ಅದಕ್ಕೆ ಅವ್ರೇನು ಹೇಳ್ತಾರೆ, ಆ ಪಂಚಾಂಗದಲ್ಲಿರ್ತಕ್ಕಂಥ ಸತ್ಯವಾದ ಶಕ್ತಿನೇ ಆತ ಬರೆದಿರ್ತಾನೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಮಹಾನುಭಾವ ಶರಣಬಸಪ್ಪ ಏನು ಹೇಳ್ತಾನೆ, ಅವರವರ ಭಾವಕ್ಕೆ ಅವರವರ ತೆರನಾಗಿರುತ್ತೇನೋ ಶಿವನು ಅಂತ ತಿಳ್ಕೊಂಡು ಆದರೂ ದಾನ ಮಾಡೋದು ಬಿಟ್ಟಿದ್ದಿಲ್ಲ. ಒಂದು ದಿವಸ ನೋಡಿ, ಈ ಮಲ್ಲಯ್ಯನ ಜಾತ್ರೆ ನಿಮ್ಮದು ಮಾಡಿದ್ರಲ್ಲ ಮೊನ್ನೆ, ಅಲ್ಲಿ ಒಂದು ಮಲ್ಲಯ್ಯನ ಜಾತ್ರೆಗೆ ಶರಣಬಸಪ್ಪ ಹೊಸ ಅಂಗಿ ಹೊಲಿಸಿರ್ತಾನೆ. ಅವಾಗ ವರ್ಷಕ್ಕೊಂದು ಅಂಗಿರಿ ಎಲ್ಲ ನಮಗೂ ನಿಮಗೆಲ್ಲ ಬಟ್ಟೆ ಸೀರೆ ಅವಾಗ ಹಂಗೆ ಇದು. ಈಗ ಎಲ್ಲಿ ಬಿಡ್ರಿ ಸಾಕಷ್ಟು ಅದಾವ ತಾಯಂದ್ರೆ. ಅವಾಗ ಹೊಸ ಅಂಗಿ ಹೊಲಿಸಿ ಆ ಗೂಟಕ್ಕೆ ಹಾಕಿ ಹೊಲಕ್ಕೆ ಹೋಗಿ ಒಂದಿಟ್ಟು ಕಸ ಆರಿಸಿ ಬರ್ತೀನಿ, ಇದು ಸಂಜೆ ಮುಂದೆ ತೇರ್ ಐತಲ್ಲ ಜಾತ್ರೆಗೆ ಅವಾಗ ಹಾಕೋತೀನಿ ಅಂತ ಆ ಅರಳುಗುಂಡಿಗೆ ಹಾಕಿ ಹೋಗಿದ್ದ. ಹಾಕಿ ಅವ ಹೊಲಕ್ಕೆ ಹೋಗಿದ್ದ. ಒಬ್ಬ ಜಂಗಮ ಮೂರ್ತಿ ಬಂದ ನೋಡ್ರಿ. ಜಂಗಮ ಮೂರ್ತಿ ಬಂದ, ಅವ್ವಾರ ಗೌಡ್ತ್ಯಾರ ಹಂಗಿಲ್ಲ, ಹರಿದು ದೋತ್ರ ಹುಟ್ಟಿನಿ, ನಿಮ್ಮ ಯಜಮಾನ್ರದ್ದು ಒಂದು ಹಂಗಿದ್ರು ಕೊಡ್ರಿ, ಅವ ಚಳಿ ಹತ್ತೈತಿ ಅಂದ ಕೂಡಲೇ ಮತ್ತಿನ್ನಕಿ ಪಾಪ ನೋಡ್ರಿ ಏನು ಮಾಡಿ ಒಳಗೆ ಹೋಗಿ ಮಾದೇವಿ ನೋಡ್ತಾಳೆ, ಅದು ಹೊಸ ಅಂಗಿನ ಕೊಟ್ಟು ಬಿಡುತ್ತಾಳೆ. ಹೊಸ ಅಂಗಿನೇ ಕೊಟ್ಟು ಬಿಡ್ತಾಳೆ. ಅವ ಹಾಕ್ಕೊಂಡು ಹೋದ ತಕ್ಷಣ ಅವಾಗ ನೋಡಿ ಸಾಯಂಕಾಲ 5 ಗಂಟೆಗೆ ಬಂದ ಶರಣಬಸಪ್ಪ. ಸಂಜೆ ಪೂಜೆ ಮಾಡಿಕೊಂಡ, ಮಾದೇವಿ ಅಂಗಿ ತೊಗೊಂಡು ಬಾ ಅಂದ ಕೂಡಲೇ ಆಕಿ ಗಡಗಡ ನಡಗಾಕತ್ತಿಬಿಟ್ಲು. ಪ್ರಜ್ಞಾ ಇಲ್ಲದೆ ದಾನ ಮಾಡಿದ್ಲು ನೋಡ್ರಿ. ಇದು ಏನೂ ಇಲ್ಲದೆ ದಾನ ಮಾಡಿದ್ಲು. ಯಾಕೆ ನಡಗತಿ? ಹೋಗು ಆ ಕೋಲಿಗೆ ಹೋಗು. ಇಲ್ರಿ ನಾ ತಪ್ಪು ಮಾಡೀನಿ, ಬರೀ ತಪ್ಪು ಮಾಡೀನಿ ಅಂತೆಲ್ಲ ಏನು ಮಾಡಿ ಹೇಳೋಕ್ಕಾಗೋದಿಲ್ಲ ಅಂದ್ರೆ ಹೋಗು ಅಂತ ತಿಳ್ಕೊಂಡು ನೋಡ್ರಿ ಶರಣಬಸಪ್ಪನವ್ರ ವಾಕ್ಯ ಹೆಂಗದ. ಅಲ್ಲಿ ಒಳಗಿನ ಕೋಲಿ ಹತ್ರ ಹೋಗಿ ನೋಡ್ತಾಳೆ, ಆ ಮಳಿಗೆ ಹೊಸ ಅಂಗಿ ಹೆಂಗಿದ್ದದ್ದು ಹಂಗೆ ಬಂದಲ್ಲಿ ಕುಂತಿತ್ತು ಅಂತ ಪುರಾಣದಾಗ ಕವಿ ಬರೀತಾನೆ. ಯಾಕಂದರೆ ಕಾಮಧೇನು ಕಲ್ಪವೃಕ್ಷ ನೋಡ್ತಾ ಅಂದರೆ ಮನಿ ಒಡಿತದ ಬ್ಯಾರೆಯಾಗಿ ಬಿಡ್ತಾರೆ ನೋಡ್ರಿ. ಅಣ್ಣ ಏನಂದ ಶರಣಬಸಪ್ಪ, ಯಾರ್ಯಾರನ್ನ ಕರೀದು ಬೇಡಪ್ಪ, ಊರ ಮಂದಿಗೆ ನಮ್ಮದು ನ್ಯಾಯ ಹೇಳ್ತಕ್ಕಂಥ ಮನಿತನ ಊರ ಮಂದಿನ ಕರ್ಕೊಂಡು ಬಂದು ನಾವು ಎಲ್ಲ ಮಾಡ್ಕೊಂಡು ಕೂತ್ರೆ ಜಗಳ ಹತ್ತದ ಬೇಡ. ಹೌದಲ್ರಿ? ಬೇಲಿ ಎದ್ದು ಹೊಲ ಮೇಯ್ದರೆ ಹೇಗಯ್ಯ, ತಾಯಿಯ ಮಲೆ ಹಾಲು ನಂಜಾಗಿ ಕೊಲ್ಲುವಡೆ ಹೇಗಯ್ಯ. ಹೌದಲ್ರಿ? ಎದಿ ಹಾಲು ತಾಯಿದ ಕುಡಿ ಹೊತ್ನಾಗ ಅದ ನಂಜಾಗಿ ಮಗ ಸತ್ರ ಇನ್ಯಾರಿಗೆ ಕಂಪ್ಲೇಂಟ್ ಕೊಡೋಣ ಅಂತಾನೆ ಶರಣಬಸಪ್ಪ. ಹೊಲ ಬೇಲಿ ಎದ್ದನ ನೋಡ್ರಿ, ಬೇಲಿ ಎದ್ದನೆ ಹೊಲ ಮೇಯ್ತು ಅಂದ್ರೆ ಯಾರಿಗೆ ಕಂಪ್ಲೇಂಟ್ ಕೊಡೋಣ? ಅದಕ್ಕಲ್ಲಿ ಕಲ್ತಿದ್ಲತ್ರ ಸ್ವಲ್ಪ ನಿಂಗಮ್ಮ ಈ ಮಹಾದೇವಿ ಕಲ್ತಿದ್ದಿಲ್ಲ. ಆದ್ರೆ ಕಲ್ತಿಲ್ಲ ಅಂದ್ರೂ ಸಹಿತ ಎಷ್ಟು ಜಾಣ್ಲಿದ್ಲು ಅಂದರೆ ಪತಿಭಕ್ತ ಪಾರಾಯಣಳಾಗಿದ್ಲಕ್ಕಿ ಮಹಾತಾಯಿ. ಬರೇ ಪುಸ್ತಕದಲ್ಲಿ ಇರ್ತದಂತಲ್ಲ ತಾಯಿ, ನಿಮ್ಮಲ್ಲಿ ಅದ. ಇದೇ ಭಾಗದಾಗ ನೋಡಿ, ಒಬ್ಬ ಮಿಲಿಟ್ರಿಗೆ ಹೋದ, ಅವ ಸಾಲಿ ಕಲ್ತವ ಗಳೆ ಹೊಡ್ಯಾಕತ್ತಿದ್ದ ಗೆಳೆಯ. ಮಿಲಿಟ್ರಿಗೆ ಹೋದ ಸಂದರ್ಭದೊಳಗೆ ಅವ ಅಲ್ಲಿಂದ ಬಂದ ತಕ್ಷಣ ಗೆಳೆಯನ ನೋಡ್ಬೇಕು. ಇವೆಲ್ಲ ಹೆಂಗೆ ಗುರುಗಳು ದರ್ಶನ ತಗೋಬೇಕು, ಪುರಾಣ ನೋಡ್ಬೇಕಂತ ಬರ್ತಿರಲ್ರಿ. ಅವ ಬಂದ ತಕ್ಷಣ ನೋಡ್ಬೇಕು, ಅವ PhD ಕಲ್ತಿದ್ನತ್ರ. PhD ಕಲ್ತಿದ್ದ. ಬಂದ ತಕ್ಷಣ ನಿನ್ನ ಗಂಡ ಎಲ್ಲಿ ಹೋಗ್ಯಾನವ ಅಂತ ಕೇಳಿದ. ಎಷ್ಟು ಚಲೋ ಹೇಳ್ತಾಳೆ ನೋಡು, ನನ್ನ ಗಂಡ ಮುಳ್ಳಿಗೆ ಮುಳ್ಳು ಹಚ್ಚಾಕೆ ಹೋಗ್ಯಾನಪ್ಪ. ಗಾಬಾಗಿಬಿಟ್ಟ PhD ಮನುಷ್ಯ. ಏನು ಇದು ನಿನ್ನ ಗಂಡ ಮುಳ್ಳಿಗೆ ಮುಳ್ಳು ಹಚ್ಚೋಕೆ ಹೋಗ್ಯಾನ, ಮತ್ತು ಯಾವಾಗ ಬರ್ತಾನೆ? ಬಂದ್ರೆ ಬರಂಗಿಲ್ಲ, ಬರ್ಲಿಕ್ಕೆ ಬರ್ತಾನ. ಇದು PhD ಮನುಷ್ಯ ದಿಕ್ಕತ್ತಪ್ಪೋತು. ಏನು ಹಿಂಗಂದ್ರೆ ತಂಗಿ, ಯಪ್ಪ ನೀ ಸಾಲಿ ಎಷ್ಟು ಕಲ್ತಿ? PhD ಕಲ್ತೀನಿ. ಅದ್ರಾಗ ಬರ್ದ್ರಂಗಿಲ್ಲ ಇದು, ಎಲ್ಲವ ಬರ್ದ್ರಂಗಿಲ್ಲ. ಹೇಳವ ನೀ ಹೇಳ್ದಾಗ ಅರ್ಥ ಆಕೈತೆ ಅಂದ ಕೂಡಲೇ, ಮುಳ್ಳಿಗೆ ಮುಳ್ಳು ಹಚ್ಚಾಕ ನನ್ನ ಗಂಡ ಹೋಗ್ಯಾನಂದ್ರೆ 2 ಎಕರೆ ಮುಳುಗಾಯಿ ಬದನಿ ಗಿಡ ಹಚ್ಚಾನ. ಆ ದನ ಮುಟ್ಟಬಾರ್ದತ್ ಅದಕ್ಕೆ ಬೇಲಿ ಹಚ್ಚಾಕ ಹೋಗ್ಯಾನ. ಅಂದರೆ ಮುಳ್ಳಿಗೆ ಮುಳ್ಳು ಹಚ್ಚಾಕ ಹೋಗ್ಯಾನ. ಮತ್ತು ಬಂದ್ರೆ ಬರಂಗಿಲ್ಲ, ಬರ್ಲಿಕ್ಕಂದ್ರೆ ಬರ್ತಾನೆ. ನಮ್ಮ ಹೊಲದ ಮುಂದೊಂದು ದೊಡ್ಡ ಹಳ್ಳ ಐತಿ, ಮ್ಯಾಗ ಮಳೆ ಆಗಿ ಹಳ್ಳ ಬಂದ್ರೆ ಬರಂಗಿಲ್ಲ, ಹಳ್ಳ ಬರ್ಲಿಕ್ಕೆ ಬರ್ತಾನೆ ಅಂದ ಕೂಡಲೇ ಇವ PhD ಏನು ಅನ್ಬೇಕು, ಯವ್ವ ನಿನ್ನ ಮುಂದೆ ನಾನು PhD ಪಚಡಿ ಆಗಿ ಹೋತು ಅಂದ. ಏನು ಮಾಡ್ತಾನೆ? ಮಸ್ತಕ ಅದು ಭಾಳ ಶ್ರೇಷ್ಠದ. ಆದರೆ ನೋಡಿ ಎಲ್ಲವೂ ತಗೋತಾರ್ರಿ. ಚಲೋ ಬಾಂಡೆ, ಚಲೋ ಹೊಲ, ಚಲೋ ಎತ್ತ ಎಲ್ಲ ತಕ್ಕೊಂಡು ಕರಿಕಿ ಹೊಲ ಈ ಶರಣಬಸಪ್ಪನವ್ರಿಗೆ ಬಿಡ್ತಾರೆ. ಶರಣಬಸಪ್ಪ ತಮ್ಮಂತಾನೆ, ಅಣ್ಣ ಇಂಥ ಹೊಲ ನಾ ತಗೋತೀನಿ, ಮಾಣಿದ ಹೊಲ ನಾ ತಗೋತೀನಿ, ಮಡ್ಡಿ ಹೊಲ ನೀ ತಗೋ, ನಿನಗೆ ಎತ್ಕೊಳಕ್ಕೆ ಕೊಡಂಗಿಲ್ಲ.
ನೋಡಿ, ಎತ್ತುಗಳಿಲ್ಲ, ಬರೀ 54 ಎಕರೆ 16 ಗುಂಟೆ ಒಂದು ಮಡ್ಡಿ ಭೂಮಿ, ಕರಿಕಿದ್ದ ಭೂಮಿಯನ್ನು ಕೊಡ್ತಾರೆ. ಅವಾಗ ಮಹಾದೇವಿ ಹೆಣ್ಣು ಕರಳಲ್ರಿ. ನೀವು ಒಂದರ ಮಾತು ಕೇಳ್ರಿ, ಚಲೋದು. ಬೇಡ ಬೇಡ, ನಮಗೇನು ಭಗವಂತ ಕೊಡ್ತಾನ. ಹೊರಗಿನ ಶ್ರೀಮಂತಿಕೆ ಬ್ಯಾಡ ಮಹಾದೇವಿ, ಹೃದಯ ಶ್ರೀಮಂತಿಕೆ ಇತ್ತಂದ್ರೆ ಆ ಪರಮಾತ್ಮ ಬೆಳಕಿಂಡಾಗ ಸಂಪತ್ತು ಸುರಿತಾನಂತ ಮಹಾಪುಣ್ಯಾತ್ಮ ಹೇಳ್ತಾನೆ. ಯಾರಿಗಾಗ ತಮ್ಮ ತಿಂತಾನೆ, ಬ್ಯಾರೆದವ್ರು ತಿಂತಾರೆ. ಅವಾಗ ನೋಡಿ ಎಲ್ಲವನ್ನು ಅದರೊಳಗೆ ಏನೂ ಕಾಳು ಬಿಡಲಿಲ್ಲ, ಏನೂ ಬಿಡಲಿಲ್ಲ. ಅದಕ್ಕೆ ಒಬ್ಬ ಕವಿ ಬರೀತಾನೆ ನೋಡಿ, ಗಂಡ ಹೆಂಡರ ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ ಹೆಣ್ಣಿಗೆ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ. ನಿಂಗಕ್ಕ ನೀರು ಎರೆದಂಗ ಹಿರಿವಳೆಯ ಗಂಗವ್ವ ಸಾಗಿ ಹರಿದಂಗ, ಗಂಗವ್ವ ಸಾಗಿ ಹರಿದಂಗ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ. ಮಕ್ಕಳು ಕೊಡು ಶಿವನೇ ಮತ್ತೊಂದು ನಾನಲ್ಲೇ, ಮಕ್ಕಳು ಕೊಡು ಶಿವನೇ ಮತ್ತೊಂದು ನಾನಲ್ಲೇ. 10 ಮಂದ್ಯಾಗ ಹರಿ ನೀರು ತರುವಂಗ ಮುತ್ತೈದಿ ದಿನವ ಕೊಡು ಶಿವನೇ, ಮುತ್ತೈದಿ ದಿನವ ಕೊಡು ಶಿವನೇ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ, ಕೊರಳಾಗ ಕರಿಮಣಿ ಸರ ಬಲು ಚಂದ, ಕರಿಮಣಿ ಸರ ಬಲು ಚಂದ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ. ಗಂಜಿಯ ಕುಡಿದಾರು ಗಂಡನ ಮನೆಲೇಸು, ಗಂಜಿಯ ಕುಡಿದಾರು ಗಂಡನ ಮನೆಲೇಸು. ಅಂಗಣದ ಮ್ಯಾಲ ಚವರಾವು ಸಾರಿದರ ಹಂಗಿನ ತವರ ಮನಿ ಸಾಕು, ಹಂಗಿನ ತವರ ಮನಿ ಸಾಕು. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ. ನಿಂಗಕ್ಕ ನೀರು ಎರೆದಂಗ ಹಿರಿಹೊಳೆಯ ಗಂಗವ್ವ ಸಾಗಿ ಹರಿದಂಗ, ಗಂಗವ್ವ ಸಾಗಿ ಹರಿದಂಗ. ಹಾಲುಂಡ ತವರಿಗೆ ಏನೇನು ಹಾಡಲಿ, ಹಾಲುಂಡ ತವರಿಗೆ ಏನೆಂದು ಹಾಡಲಿ. ಹೊಳಿದಂಡಲ್ಲಿರುವ ಕರಕಿಯ ಕುರಿಯಂಗ ಹಬ್ಬಲಿ ಅವರ ರಸಬಳ್ಳಿ, ಹಬ್ಬಲಿ ಅವರ ರಸಬಳ್ಳಿ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ. ಬಂಗಾರದಾಗ ಬಳಿ ಚಂದ, ಕೊರಳಾಗ ಕರಿಮಣಿ ಸರ ಬಲು ಚಂದ. ಅಕ್ಕ ತಂಗಿರ ಮೇಲೆ ಮುತ್ತು ಮಾಣಿಕ ಮೇಲೆ, ಉತ್ತಾರಿ ಸಾತಿ ಮಳಿ ಮೇಲೆ ನನ್ನ ತಮ್ಮ ನೀ ಮೇಲೆ ನನ್ನ ಬಳಗಕ. ಅಕ್ಕ ತಂಗಿಯ ಮೇಲೆ ಮುತ್ತು ಮಾಣಿಕ ಮೇಲೆ, ಉತ್ತಾರಿ ಸಾತಿ ಮಳಿ ಮೇಲೆ ನನ್ನ ತಮ್ಮ ನೀ ಮೇಲೆ ನನ್ನ ಬಳಗಕ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ
ಕುಂಕುಮ ಚಂದ ಬಂಗಾರದಾಗ ಬಳಿ ಚಂದ ಕೊರಳಾಗ ಕರಿಮಣಿ ಸರ ಬಲು ಚಂದ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ದೊರೆಯ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆಬಾಗಿ ಹಾಲು ಸುರಿದಾವ ಗೊನೆಬಾಗಿ ಹಾಲು ಸುರಿದಾವ ಗಂಡ ಹೆಂಡರು ಚಂದ ಗಂಧ ಕುಂಕುಮ ಚಂದ ಬಂಗಾರದಾಗ ಬಳಿ ಚಂದ ಕೊರಳಾಗ ಕರಿಮಣಿ ಸರ ಬಲು ಚಂದ ಚಾಡಿ ಹೇಳುವ ಮಂದಿ ಜಗದಲ್ಲಿ ತುಂಬ್ಯರ ತಂಗಿ ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯರ ತಂಗಿ ಮಂದಿ ಮಾತು ಏನು ತಿಳಿಬೇಡ ತಂಗಮ್ಮ ತಂದೆ ಗುರು ಮಹಂತನ ಮರಿಬ್ಯಾಡ ತಂದೆ ಗುರು ಮಹಂತನ ಮರಿಬ್ಯಾಡ ಗಂಡ ಹೆಂಡರು ಚಂದ ಗಂಧ ಕುಂಕುಮ ಚಂದ ನಿಂಗಕ್ಕ ನೀರು ಎರದಂಗ ಹಿರಿಬಳೆಯ ಗಂಗವ್ವ ಸಾಗಿ ಹರಿದಂಗ ಗಂಗವ್ವ ಸಾಗಿ ಗಂಗವ್ವ ಸಾಗಿ ಗಂಗವ್ವ ಸಾಗಿ ಹರಿದಂಗ ಹೀಗೆ ಮನೆತನ ಒಡಿತು ಬ್ಯಾರಾಯಿತು. ಅವರು ಶಿವನ ಧ್ಯಾನದಲ್ಲೇ ತಮ್ಮ ಪೂಜೆ ಜಪ ಧ್ಯಾನ ತಪದಲ್ಲೇ ಕಾಲ ಕಳೆಯುವಂಥ ಸಂದರ್ಭದೊಳಗೆ ಸುಮಾರು 3 ವರ್ಷಗಳ ಕಾಲ ಕಡಕೋಳ ಮಡಿವಾಳಪ್ಪ ಅಲ್ಲೇ ಉಳ್ಕೊಂಡಿದ್ದ. ಅವಾಗ ಎಂದು ಕೊಡಿಸ್ತಿರಪ್ಪ ಉಪದೇಶ ಅಂದ ಸಂದರ್ಭದೊಳಗೆ ಅಲ್ಲಿ ಕಡಕೋಳ ಮಡಿವಾಳೇಶ್ವರ 12 ವರ್ಷದ ಬಾಲಕರನ್ನು ಕರ್ಕೊಂಡು ಕಲಿಕೇರಿಗೆ ಹೋಗ್ತಾನೆ. ಕಲಿಕೇರಿಗೆ ಹೋಗುವತ್ನ ಸಂದರ್ಭದೊಳಗೆ ಅಲ್ಲಿ ಹಲೆಪೇಟೆ ಬಸಯ್ಯ ಶರಣ ಬಸಪ್ಪನವ್ರಿಗೆ ಹೊಡೆಯಲಿಕ್ಕೆ 4 ಮಂದಿ ಕಳಿಸಿರ್ತಾರೆ. ಮಡಿವಾಳಪ್ಪ ಸಹಿತ ಹೇಳ್ತಾರೆ, ನನ್ನ ಗುರುವಿನನ್ನು ಹೊಡಿಬೇಡ್ರಿ, ಶರಣರಿಗೆ ಹೊಡಿಬೇಡ್ರಿ, ನನ್ನ ತಪ್ಪದ. ಯಾಕಂದ್ರೆ ಇವತ್ತಿನ ದಿವಸ ದಿನಮಾನದೊಳಗೆ ಅದು ಎದಕ್ಕೆ ಬೆಲೆ ಅದಂದರೆ ದೇಹಕ್ಕೆ ಬೆಲೆಕ್ಕಿಂತ ಆತ್ಮಕ್ಕೆ ಬೆಲೆ ಇದೆ. ಆತ್ಮ ಅಂದ್ರೆ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಶಾಂತತೆ ಸಮಾಧಾನ. ಇವತ್ತೆಲ್ಲ ತಾಯಂದ್ರೆ ನಿಮ್ಮ ಮನೆಯೊಳಗೆ 100 ನೋಟ 5 ನೋಟ 500 ನೋಟ ಇವೆಲ್ಲ ಅದಾವಲ್ಲ, ಅದಕ್ಕೆ ಬೆಲೆ ಯಾವಾಗ ಸಿಗ್ತದಂದರೆ ಅದಕ್ಕೆ ಗವರ್ನರ್ ಸಹಿ ಬಿದ್ದಿತ್ತಂದ್ರೆ ಅದಕ್ಕೆ ಬೆಲೆ ಬರ್ತದೆ, ಇಲ್ಲ ಅಂದ್ರೆ ಕೋಟಾ ನೋಟ್ ಅನ್ನಿಸ್ತದೆ. ಆ ಗವರ್ನರ್ ಸಹಿ ಬೀಳಲಿಕ್ಕಂದ್ರೆ ಅದಕ್ಕೆ ಚಾಪುಡಿ ಸಹಿತ ಕಟ್ಟಾಕ ಬರೋಂಗಿಲ್ಲ. ಹಂಗೆ ಈ ದೇಹಕ್ಕೆ ಒಂದು ಈ ಹುಟ್ಟಿ ಬಂದ ಮೇಲೆ ಈ ಮನುಷ್ಯ ನರಪಿಂಡ ಹೋಗಿ ಹರಪಿಂಡ ಆಗಬೇಕಾಗಿತ್ತಂದ್ರೆ ಸಿದ್ಧಲಿಂಗಪ್ಪ ಅವರಿಂದ ನಾವು ಉಪದೇಶ ತಕ್ಕೊಂಡಾಗ ಮಂತ್ರಪಿಂಡ ಆಗ್ತದೆ. ಅದಕ್ಕಲ್ಲಿ ಹೋಗಿ ಕಲಿಕೇರಿ ಮರಳಾರಾದರು, ನಾ ಕೊಡ್ತೀನಪ್ಪ, ಜಾತಿ ಮುಖ್ಯ ಅಲ್ಲ ನನಗೆ, ಮನುಷ್ಯ ಮುಖ್ಯ ಅಂದರು. ಯಾವ ಜಾತಿ ತೊಗೊಂಡು ಏನು ಮಾಡ್ತೀಪ್ಪ, ಎಲ್ಲವೂ ಒಂದು ದಿವಸ ಬಿಟ್ಟು ಹೋಗ್ತದೆ. ಆ ಜಾತಿ ಈ ಜಾತಿ ಎಲ್ಲ ಜಾತಿ ಎಲ್ಲವನ್ನು ಮರೆತು ಮನುಷ್ಯ ಜಾತಿಗೆ ನಾವು ಹೋಗೋಣ. ಆ ತತ್ವ ಒಬ್ಬ ಹೇಳಿದ, ಈ ತತ್ವ ಒಬ್ಬ ಹೇಳಿದ, ಆ ತತ್ವ ಈ ತತ್ವದ ನಡು ಮನುಷ್ಯತ್ವನ ಮರೆಯಕತ್ತದಪ್ಪ ಮನುಷ್ಯ ಅಂತ ತಿಳ್ಕೊಂಡು ಕಲಿಕೇರಿ ಮರಳ ಅಲ್ಲಿರ್ತಕ್ಕಂಥ ನೋಡು ಗುರುಗಳು ಕಳಸ್ತಂಪಿಗೆಯನ್ನು ಹೂಡ್ತಾರೆ. ಕಳಸ್ತಂಬಿಗೆಯನ್ನು ಹೂಡ್ತಾರೆ. 5 ನೋಡಿ ತೆಂಗಿನಕಾಯಿಯನ್ನು ಇಡ್ತಾರೆ, ಸೂತ್ರವನ್ನು ಹೂಡ್ತಾರೆ. ಕಡಕೋಳ ಮಡಿವಾಳಪ್ಪನವರಿಗೆ ತಲೆಯನ್ನು ಸ್ವಚ್ಛ ಅಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ಬೋಳಿಸಿ ನೋಡಿ ಆ ಶಿಷ್ಯರನ್ನು ಕುಂಡ್ರಿಸು. ಲಿಂಗಕ್ಕೆ ನೀರು ಹೆಂಗೆ ಎರಿತಾರೆ ಅಂದ್ರೆ ನೀವೆಲ್ಲ ತಾಯಂದ್ರೆ ಮದುವೆಯಾಗಿ ಯಾವ ರೀತಿ ಇದು ಮಾಡ್ತೀರಿ ಅದೇ ರೀತಿ ಕಡಕೋಳ ಮಡಿವಾಳಪ್ಪಗೆ ಲಿಂಗ ಅಭಿಷೇಕ ಆಗ್ತದೆ. ಲಿಂಗ ಅಭಿಷೇಕ ಅಂದರೆ ಎಲ್ಲ ಕಡೆ ಎಲ್ಲೆಲ್ಲಿ ವಿಭೂತಿ ಹಚ್ಚಬೇಕು ಅಲ್ಲಿ ಹಚ್ಚಬೇಕು, ಎಲ್ಲಿ ರುದ್ರಾಕ್ಷಿ ಕಟ್ಟಬೇಕು ಅಲ್ಲಿ ರುದ್ರಾಕ್ಷಿ ಕಟ್ಟಬೇಕು. ಎಲ್ಲವನ್ನ ನೋಡಿ ಕೈಯಾಗ ಒಂದು ಬೆತ್ತ ಕೊಡ್ತಾರೆ, ಕೊಳ್ಳಾಗ ರುದ್ರಾಕ್ಷಿ ಕಟ್ತಾರೆ, ಲಿಂಗವನ್ನು ಕಟ್ತಾರೆ ತಾಯಂದ್ರೆ. ಇದನ್ನು ಕಟ್ಟ ಆ ಕಲಿಕೇರಿ ಊರೊಳಗೆ ಹೇಳ್ತಾರೆ, ಎಲ್ಲರ ಮನೆಗೆ ಹೋಗಿ ನಿನ್ನಲ್ಲಿರ್ತಕ್ಕಂಥ ಭಿಕ್ಷೆಯನ್ನು ಬೇಡಿಕೊಂಡು ಬಂದು ನೀ ಗುರುವಿಗೆ ಅರ್ಪಿಸಿ ಇನ್ನು ಮೇಲೆ ನೀ ಮುಕ್ತಾತ್ಮ ಆದಪ್ಪ ಅಂತಂದ ಸಂದರ್ಭದೊಳಗೆ ಅವಾಗ ನೋಡಿ ಕಡಕೋಳ ಮಡಿವಾಳಪ್ಪ ಎಲ್ಲ ಕಲಿಕೇರಿ ಮನೆಯೊಳಗೆ ಹೋಗ್ತಾನೆ ತಾಯಂದ್ರೆ. ಇವತ್ತು ಕೂಡ ನಮ್ಮ ಮಲ್ಲಯ್ಯ ಸ್ವಾಮಿಗಳು ಅವರೇ ಮಡಿವಾಳಪ್ಪನವರಾಗ್ಯಾರ, ನಿಮ್ಮ ಹತ್ರ ಬರ್ತಾರೆ, ನಾವೆಲ್ಲ ಹಾಡ್ಕೋತ ಹೋಗ್ತೀವಿ. ನಿಮಗೆ ಎಷ್ಟು ಸಾಧ್ಯ ಅದೆ ಭಕ್ತಿ ಕಾಣಿಕೆಯನ್ನು ಜೋಳಿಗೆಯಲ್ಲಿ ನೀಡಿ ನೀವು ಮುಕ್ತಿ ಪದವಿಯನ್ನು ಪಡಿಬೇಕಂತಕ್ಕಂಥದ್ದು ಹೇಳಿ ಬಾ ಮುತ್ಯ.
ಒಂದು ಈಗ ಜೋಳಿಗೆ ಪದ್ಯವನ್ನು ಹಾಡ್ತಾ ಇದ್ದರೆ ನೀವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ತಾಯಂದರೆ. ನಾನು ಇದನ್ನು ಹೇಳಿದ ಒಂದು ಗ್ರಂಥಕ್ಕಾಗಿ ನಾವು ಇದನ್ನು ಮಾಡಲಿಕ್ಕತ್ತಿದ್ದೇವೆ. ಒಂದು ನಿಮ್ಮ ಸಭೆ, ಒಂದು ಸ್ಟೇಜ, ಒಂದು ಗುರು, ಒಂದು ಮಠ, ಈ ಫೋಟೋವನ್ನು ಹಾಕಿ ಸಂಪೂರ್ಣವಾಗಿ ಒಂದು ಪುಸ್ತಕದಲ್ಲಿ ಪಾಲ್ಗೊಳಿಸ್ಬೇಕಂತ. ಬಾ ತಮ್ಮ ಮ್ಯಾಗ ಬಾ. ಇದು ಸಣ್ಣ ಮಡಿವಾಳಪ್ಪನ್ರು ಕರೆಕ್ಟ್ ಬಂದಲ್ರಿ. ನಮಸ್ಕಾರ ಮಾಡಿ ಎಲ್ಲರ ಪಾ. ಮತ್ತೆ ಮಲೆ ಮತ್ತೆ ಜಯ ನಮ ಪಾರ್ವತಿ ಪತಿಹರ ಎನ್ನುತ್ತ ಚಪ್ಪಳಿಗಾಕಮ್ಮ. ಶಿವ ಶಿವ ಶಂಕರ ಶಂಭೋ ಮಹಾದೇವ್ ಭಜನೆಯ ಮಾಡಮ್ಮ. ಜಯ ನಮ ಪಾರ್ವತಿ ಪತಿಹರ ಎನ್ನುತ್ತ ಚಪ್ಪಳಿಗಾಕಮ್ಮ. ಶಿವ ಶಿವ ಶಂಕರ ಶಂಭೋ ಮಹಾದೇವ್ ಭಜನೆಯ ಮಾಡಮ್ಮ. ಓಂ ಶಿವ ಎಂದು ಕುಟ್ಟವ್ವ ತಂಗಿ, ಸೋಂ ಶಿವ ಎಂದು ಬಿಸವ್ವ ಗೆಳತಿ. ಓಂ ಶಿವ ಎಂದು ಕುಟ್ಟವ್ವ ತಂಗಿ, ಸೋಂ ಶಿವ ಎಂದು ಬಿಸವ್ವ ಗೆಳತಿ. ಓಂ ಶಿವ ಪಾರ್ವತಿ ಪತಿಹರ ಎನ್ನುತ್ತ ಧ್ಯಾನವ ಮಾಡಮ್ಮ, ಮನೆ ಕೆಲಸವ ಮಾಡಮ್ಮ. ಜಯ ನಮ ಪಾರ್ವತಿ ಪತಿಹರ ಎನ್ನುತ್ತ ಚಪ್ಪಾಳಿಗಾಕಮ್ಮ. ಶಿವ ಶಿವ ಶಂಕರ ಶಂಭೋ ಮಹಾದೇವ್ ಭಜನೆಯ ಮಾಡಮ್ಮ. ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೆಯ ಮಾಡಮ್ಮ. ಹರಿಹರರೊಂದೇ ತಿಳಿಯವ್ವ ತಂಗಿ, ಹರ ಗುರುದಾಸರ ನೆನೆಯವ್ವ ಗೆಳತಿ. ಶರಣ ಸಂತರ ದಾಸರ ಮೈಮರ ಚರಣಕ ನಮಿಸಮ್ಮ, ಪರಮಾತ್ಮಗ ಉಣಿಸಮ್ಮ. ಜಯ ನಮ ಪಾರ್ವತಿ ಪತಿಹರ ಎನ್ನುತ್ತ ಚಪ್ಪಾಳಿಗಾಕಮ್ಮ. ಶಿವ ಶಿವ ಶಂಕರ ಶಂಭೋ ಮಹಾದೇವ್ ಭಜನೆಯ ಮಾಡಮ್ಮ. ಜಯ ನಮ ಪಾರ್ವತಿ ಪತಿಹರ ಎನ್ನುತ್ತ ಚಪ್ಪಾಳಿಗಾಕಮ್ಮ. ಶಿವ ಶಿವ ಶಂಕರ ಶಂಭೋ ಮಹಾದೇವ್ ಭಜನೆಯ ಮಾಡಮ್ಮ. ಶಿವ ಶಿವ ಶಂಕರ ಶಂಭೋ ಮಹಾದೇವ್ ಭಜನೆಯ ಮಾಡಮ್ಮ. ಭಜನೆಯ ಮಾಡಮ್ಮ, ಭಜನೆಯ ಮಾಡಮ್ಮ. ಹುಟ್ಟಿ ಬರ್ಲಕ್ಕೆ ಹುಲ್ಲ ಜನ್ಮವಲ್ಲ, ಹುಟ್ಟಿ ಬರ್ಲಕ್ಕೆ ಹುಲ್ಲ ಜನ್ಮವಲ್ಲ. ಕೆಟ್ಟು ಹೋಗಬ್ಯಾಡ್ರು ಮಾನವ ಜನ್ಮ ದೊಡ್ಡದೈತಿ. ಹುಟ್ಟಿ ಬಂದ ಮೇಲೆ ಮರಳಿ ಬರುವುದಿಲ್ಲ, ಮಾನವರಾಗಿ ಬದುಕರು ನಿಮಗ ಪುಣ್ಯ ಬರತೈತಿ, ನಿಮಗ ಪುಣ್ಯ ಬರತೈತಿ. ದೊಡ್ಡ ದೊಡ್ಡ ಮನೆ ಕಟ್ಟಿ ಹಿಡ್ಕೊಂಡು ಕುಂಡ್ರು ಬ್ಯಾಡ್ರಿ, ಅದು ನಿಮ್ಮ ಮನೆಯಲ್ರೋ, ಅದು ಬ್ಯಾರೇನ ಐತಿ. ದೊಡ್ಡ ದೊಡ್ಡ ಮನೆ ಕಟ್ಟಿ ಹಿಡ್ಕೊಂಡು ಕುಂಡ್ರು ಬ್ಯಾಡ್ರಿ, ಅದು ನಿಮ್ಮ ಮನೆಯಲ್ರೋ, ಅದು ಬ್ಯಾರೆ ಐತಿ. ರೊಕ್ಕ ರೂಪಾಯಿ ಗಳಿಸಿ ನೀವು, ರೊಕ್ಕ ರೂಪಾಯಿ ಗಳಿಸಿ ನೀವು ಮನೆಯಾಗ ಇಡಬ್ಯಾಡ್ರು, ನೋಟ ಬದಲಾಗಿ ಹೋಗ್ತೈತೆ, ಮನಸ್ಸಿಗೆ ಚಿಂತೆ ಬರ್ತೈತೆ. ಹುಟ್ಟಿ ಬಂದ ಮೇಲೆ ಮರಳಿ ಬರುವುದಿಲ್ಲ, ಮಾನವರಾಗಿ ಬದುಕರು ನಿಮಗ ಪುಣ್ಯ ಬರ್ತೈತಿ. ಬಿಸ್ಕೊಟ್ ಆಸ್ತಿ ಭಾಳ ಐತಿ ಅಂತ ಅಂತರ್ಲೆ ತಿರುಗಬ್ಯಾಡು, ಒಂದಿನ ಮುಳುಗಿ ಹೋಗ್ತೈತಿ. ಆಸ್ತಿ ಭಾಳ ಐತಿ ಅಂತ ಅಂತರ್ಲೆ ಹೋಗಬ್ಯಾಡ್ರು, ಒಂದಿನ ಮುಳುಗಿ ಹೋಗ್ತೈತಿ. ಜಾಸ್ತಿ ನಾವು ಬದುಕ್ತೇವಂತ, ಜಾಸ್ತಿ ನಾವು ಬದುಕ್ತೇವಂತ ಬಾಯಿಲಿ ಹೇಳಬ್ಯಾಡ್ರು, ಭಂಗ ದೇಹಕ್ಕೆ ಬರ್ತೈತಿ, ದೇಹ ಕರಗಿ ಹೋಗತೈತಿ. ಹುಟ್ಟಿ ಬಂದ ಮೇಲೆ ಮರಳಿ ಬರುವುದಿಲ್ಲ, ಮಾನವರಾಗಿ ಬದುಕರು ನಿಮಗ ಪುಣ್ಯ ಬರ್ತೈತಿ.
ಮಕ್ಕಳು ಬಾಳ ಅದಾವು ಅಂತ ಸೊಕ್ಕಿಲಿ ಮೆರಿಬ್ಯಾಡ್ರು, ಒಂದಿನ ಬಿಕ್ಕುದು ಬರ್ತೈತಿ. ಮಕ್ಕಳು ಬಾಳ ಅದಾವು ಅಂತ ಸೊಕ್ಕಿಲಿ ಮೆರಿಬ್ಯಾಡ್ರು, ಒಂದಿನ ಬಿಕ್ಕುದು ಬರ್ತೈತಿ. ಚಕ್ಕಣೆ ಬಿದ್ದು ಹೋಗುವಾಗ, ಚಕ್ಕಣೆ ಬಿದ್ದು ಹೋಗುವಾಗ ಯಾರೋ ಬರುದಿಲ್ರೋ, ಆಗ ದುಃಖ ಬರ್ತೈತಿ, ಕಣ್ಣಾಗ ನೀರ ಬರ್ತೈತಿ. ಹುಟ್ಟಿ ಬಂದ ಮೇಲೆ ಮರಳಿ ಬರುವುದಿಲ್ಲ, ಮಾನವರಾಗಿ ಬದುಕರು ನಿಮಗ ಪುಣ್ಯ ಬರ್ತೈತಿ. ಯಾರಿಗೆ ಕೊಟ್ಟೆಪ್ಪ? ಹುಟ್ಟಿ ಬಂದ ಮೇಲೆ ಮರಳಿ ಬರುವುದಿಲ್ಲ, ಮಾನವರಾಗಿ ಬದುಕರು ನಿಮಗ ಪುಣ್ಯ ಬರ್ತೈತಿ. ಹುಟ್ಟಿ ಬರ್ಲಕ್ಕೆ ಹುಲ್ಲ ಜನ್ಮವಲ್ಲ, ಹುಟ್ಟಿ ಬರ್ಲಕ್ಕೆ ಹುಲ್ಲ ಜನ್ಮವಲ್ಲ, ಕೆಟ್ಟು ಹೋಗಬೇಡು ಮಾನವ ಜನ್ಮ ದೊಡ್ಡದೈತಿ. ಮಗನ ಹೆಂಡತಿ ಮನೆಗೆ ಬಂದಳ ಹಿಗ್ಗಿಲೆ ಇರಬ್ಯಾಡ್ರು, ಒಂದಿನ ಬಗ್ಗಿಸಿ ಬಡಿತೈತಿ. ಮಗನ ಹೆಂಡತಿ ಮನೆಗೆ ಬಂದಳೆಂದು ಹಿಗ್ಗಿಲೆ ಇರಬ್ಯಾಡ್ರು, ಒಂದಿನ ಬಗ್ಗಿಸಿ ಬಡಿತೈತಿ. ಸತ್ತ ಮ್ಯಾಲೆ ನಿಮಗೆ ಏನು ಬರುವುದಿಲ್ಲ, ಸತ್ತ ಮ್ಯಾಲೆ ನಿಮಗೆ ಏನು ಬರುವುದಿಲ್ಲ, ಸತ್ಯ ಬಿಡಬೇಕು ನಿಮಗ ಪುಣ್ಯ ಬರ್ತೈತಿ, ಶಿವನ ಶಕ್ತಿ ದೊರೆತೈತಿ. ಹುಟ್ಟಿ ಬಂದ ಮೇಲೆ ಮರಳಿ ಬರುವುದಿಲ್ಲ, ಮಾನವರಾಗಿ ಬದುಕರು ನಿಮಗ ಪುಣ್ಯ ಬರ್ತೈತಿ, ನಿಮಗ ಪುಣ್ಯ ಬರ್ತೈತಿ. ದಾನ ಧರ್ಮ ಮಾಡದ ನೀವು ಹಾಗೆ ಸಾಯ್ಬ್ಯಾಡ್ರು, ದಾನ ಜಗದಲ್ಲಿ ದೊಡ್ಡದೈತಿ. ದಾನ ಧರ್ಮ ಮಾಡದೆ ನೀವು ಹಾಗೆ ಸಾಯ್ಬ್ಯಾಡ್ರು, ದಾನ ಜಗದಲ್ಲಿ ದೊಡ್ಡದೈತಿ. ದಾನ ಮಾಡಿದ ದ್ರೌಪದಿ ಮಾನ, ದಾನ ಮಾಡಿದ ದ್ರೌಪದಿ ಮಾನ ರಕ್ಷಣೆ ಮಾಡೈತೋ, ಆಕಿನ ರಕ್ಷಣೆ ಮಾಡೈತೋ. ಹುಟ್ಟಿ ಬಂದ ಮೇಲೆ ಮರಳಿ ಬರುವುದಿಲ್ಲ, ಮಾನವರಾಗಿ ಬದುಕರು ನಿಮಗ ಪುಣ್ಯ ಬರ್ತೈತಿ. ಹುಟ್ಟಿ ಬರ್ಲಕ್ಕೆ ಹುಲ್ಲ ಜನ್ಮವಲ್ಲ, ಹುಟ್ಟಿ ಬರ್ಲಕ್ಕೆ ಹುಲ್ಲ ಜನ್ಮವಲ್ಲ, ಕೆಟ್ಟು ಹೋಗಬ್ಯಾಡ್ರು ಮಾನವ ಜನ್ಮ ದೊಡ್ಡದೈತಿ. ಹುಟ್ಟಿ ಬಂದ ಮೇಲೆ ಮರಳಿ ಬರುವುದು ಮಾನವರಾಗಿ ಬದುಕರು ನಿಮಗ ಪುಣ್ಯ ಬರ್ತೈತಿ, ನಿಮಗ ಪುಣ್ಯ ಬರ್ತೈತಿ, ನಿಮಗ ಪುಣ್ಯ ಬರ್ತೈತಿ. ನೋಡಿ, ಶರಣಬಸಪ್ಪನವರು ಉಪದೇಶ ಏನು ಕೊಟ್ರಲ್ರಿ, ಊರೊಳಗೆ ಬಂಡಾಯ ಹೇಳ್ತದೆ, ದಂಗೆ ಹೇಳ್ತದೆ. ಶರಣರಂತರ ಶರಣರಿಗೆ ಮರಣವೇ ಮಹಾನವಮಿ. ನಾವು ಹುಟ್ಟಿ ಬಂದ ಮೇಲೆ ಒಂದನ್ನು ಸಾಯಬೇಕು, ಸತ್ಯಕ್ಕಾಗಿ ಸಾಯ್ತೇವೆ ಹೊರತಾಗಿ ಅಸತ್ಯಕ್ಕಾಗಿ ಸಾಯಂಗಿಲ್ಲ. ಇವತ್ತೆಲ್ಲ ನೋಡಿ, ಸತ್ಯ ಸತ್ತೈತಂತಾರೆ, ಧರ್ಮ ಸತ್ತೈತಂತಾರೆ, ಸತ್ಯ ಇಲ್ಲ ಅಂತಾರೆ, ಸತ್ಯದಿಂದ ನಡೆದವ್ರಿಗೆ ಜಯ ಇಲ್ಲ ಅಂತಾರೆ. ಆದರೆ ತಾಯಂದ್ರೆ ಸತ್ಯದಿಂದ ನಡೆದವರಿಗೆ ಅದು ಬಹಳ ಜಯ ಅದ. ಇವತ್ತೆಲ್ಲ ನೋಡಿ ಎಷ್ಟು ಕಷ್ಟದಾಗಿದ್ದ ಚರಿತ್ರೆ ತಯಾರಾಗ್ಯದ, ಪುರಾಣ ತಯಾರಾಗ್ಯದ. ರಾಜ ಮಹಾರಾಜರದು ಪುರಾಣ ತಯಾರಾಗಿಲ್ಲ, ಸಿನಿಮಾ ನಟ ನಟಿಯರದು ಪುರಾಣ ತಯಾರಾಗಿಲ್ಲ. ದೊಡ್ಡ ಶ್ರೀಮಂತರವ್ರು. ಯಾಕೆ ಅಂದರೆ ನೋಡ್ರಿ, ಈ ಮಹಾತ್ಮರ ಒಂದು ಸಿದ್ಧಲಿಂಗೇಶಪ್ಪ ಅವರ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಆಗ್ಯದ, ಗರಗದ ಮಡಿವಾಳಪ್ಪನವ್ರ ಪುರಾಣ ಆಗ್ಯದ, ಅನೇಕ ಶರಣರ ಪುರಾಣ ಆಗ್ಯದ. ಯಾಕೆ ರಾಜ ಮಹಾರಾಜರದ ಪುರಾಣ ಆಗಲಿಲ್ಲ ಅಂದರೆ, ರಾಜ ಮಹಾರಾಜರು ಈ ಭೂಮಿಯ ಮಣ್ಣನ್ನು ಆಳಿದರೆ ನಿಮ್ಮೂರಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಕ್ತರ ಮನಸ್ಸನ್ನು ಆಳ್ತಾರೆ, ಅದಕ್ಕೆ ಅವ್ರ ಚರಿತ್ರೆ ತಯಾರಾಗ್ತದೆ. ನಮಗೊಂದು ಇವತ್ತು ಮಗು ಬತ್ರಿ ಸಾಣದ ಪಾಪ, ಮತ್ತು ನೀವು ಹಾಡ್ತೀರಿ, ನೀವು ಹಾಡ್ತೀರಿ, ನೀವು ಹಾಡೋದು ಕಡು ನಮಗೂ ಹಾಡಂಗೆ ಆಗೈತೆ ಅನ್ಲಕ್ಕೆ. ಸಣ್ಣದೈತ್ರ ಹುಡುಗಿ
ಮತ್ತು ಇಲ್ಲೇ ಹಾಡಿಬಿಡೋ ನಮ್ಮ ಮುಂದೆ ಹಾಡಿ ತೋರಿಸಿ ಅಲ್ಲಿ ಹಾಡಕ್ಕೆ ಚಲೋ ಹಾಕೋದು ಇಲ್ಲ ಮತ್ತೆ ಅಲ್ಲೇ ಒಮ್ಮೆ ವೇದಿಕೆಗೆ ಬರ್ತೀನಿ ಬಂದಾಳ್ರಿ ಇಲ್ಲ ನಮ್ಮ ಸ್ವಲ್ಪ ನಮ್ಮ ಮುಂದೆ ಹಾಡಿದ್ರೆ ಚಲೋ ಹಾಕದೆ ಎಷ್ಟು ಚಂದ ಹಾಡ್ತಾಳೆ ನೋಡಿ ನಿಮಗೆಲ್ಲ ಗೊತ್ತದ. ಉಪ್ಪಿಟ್ಟವ್ವ ಉಪ್ಪಿಟ್ಟ ನಿಂದ್ರ ಮತ್ತೆ ಉಪ್ಪಿಟ್ಟವ್ವ ಉಪ್ಪಿಟ್ಟ ಬಾಲವಾಡಿ ಉಪ್ಪಿಟ್ಟ ಉಪ್ಪಿಟ್ಟವ್ವ ಉಪ್ಪಿಟ್ಟ ಬಾಲವಾಡಿ ಉಪ್ಪಿಟ್ಟ ನಮಗೂ ಕೊಡ್ತಾರೆ ಇಟ್ಟಿಟ್ಟ ಟೀಚರ್ ತಿಂತಾರೆ ಇಟ್ಟಿಟ್ಟು ಅಂದ. ಮತ್ತು ಗತಿ ಏನಾಗಿರ್ಬೇಕು ಟೀಚರ್ 20 ದಿವಸ ಅದ್ರ ಗತಿ ಹೆಂಗೆ ಹೌದಲ್ಲ. ಅದಕ್ಕೆ ನೀವು ಯಾಕೆ ಹಿಂಗೆ 20 ದಿವಸ ಅಲ್ರಿ ಮತ್ತು ಇವೆಲ್ಲ ಹೋಗಬೇಕು ಬರಬೇಕು ಪ್ರಪಂಚ ಪಾರಮಾರ್ಥ ಎರಡನ್ನೂ ಸಾಧಿಸಬೇಕಾಗಿರ್ತಾ ಅಂದರೆ ಅದಕ್ಕಲ್ಲಿ ಶರಣಬಸಪ್ಪ ಏನು ಹೇಳ್ತಾನೆ, ಮೈಮ್ಯಾಲೆ ಅಂಗಿ ಹರಿದಿರಲಿ ಮೈಮ್ಯಾಲಿನ ತೊಗಲು ಹರಿಲಿ. ನೋಡ್ರಿ ಎಷ್ಟು ಸೂಕ್ಷ್ಮದ. ಮೈಮ್ಯಾಲಿನ ಅಂಗಿ ಹರಿಲಿ ಮೈಮ್ಯಾಲಿನ ರುಂಬಾಲ ಹರಿಲಿ ಮೈಮ್ಯಾಲಿನ ತೊಗಲು ಹರಿಲಿ ಜನ, ಆದರೆ ನಮ್ಮ ಜ್ಞಾನ ಸಂಪತ್ತ ನಮ್ಮ ಸತ್ಯದ ಮಾರ್ಗ ಬಿಡದೆ ಹೋದರೆ ಆ ಸತ್ಯ ಜಗದಲ್ಲಿ ಎತ್ತಿ ಶಿವನ ಹತ್ತಿರ ತೋರ್ತದೆ. ಸತ್ಯ ಎತ್ತಿ ಶಿವನ ಹತ್ತಿರ ತೋರ್ತದೆ. ಸತ್ಯಕ್ಕಾಗಿ ಇವತ್ತೆಲ್ಲ ನಿಮಗೆ ಗೊತ್ತದ, ಒಬ್ಬ ಹೆಣ್ಮಗಳು ಒಬ್ಬನೇ ಒಬ್ಬ ಮಗ ನೋಡಬೇಕು, ಒಬ್ಬ ಶ್ರೀಮಂತ ದಾನಾನ ಮಾಡಿನತ್ತ ಅಹಂಕಾರ ಪಟ್ಟಿದ್ದ ಶಿವ ಹೇಳಿದ, ನಿನಕಿತ ಒಬ್ಬ ಹೆಣ್ಮಗಳು ಭಾಳ ದಾನ ಮಾಡ್ಯಾಳ ಊರಾಗ, ನೀ ಭಾಳ ಆದ್ರೆ ಬೆಳ್ಳಿ ಬಂಗಾರ ಅಷ್ಟೈಶ್ವರ ದಾನ ಮಾಡಿರ್ಬೇಕು, ಆಕೆ ಏನು ದಾನ ಮಾಡ್ಯಾಳ ಅಂಥವಳು ಯಾರು ನಡಿ ಅಂತ ತಿಳ್ಕೊಂಡು ಕರ್ಕೊಂಡು ಬಂದ ಶಿವ. ಕರ್ಕೊಂಡು ಬಂದ ಅಲ್ಲಿರ್ತಕ್ಕಂಥ ಶಿವ ಅಲ್ಲಿ ಸಿರಿಯಾಳ ಶೆಟ್ಟಿ ಬಾಗಲ ಮುಂದೆ ನಿಲ್ತಾರೆ. ನಮಗಿಷ್ಟು ಮಡಿಯಿಂದ ಪ್ರಸಾದ ಮಾಡಬೇಕವ, ನಿನ್ನೆದು ಮೊನ್ನೆದು ಅಳಿಸಿದ್ದು ಬೇಡ ಆಯ್ತಪ್ಪ ಅಂತ ತಿಳ್ಕೊಂಡು ಕೊಡ ತಕ್ಕೊಂಡು ಹೊಳಿಗೆ ಹೋಗಿ ನೀರು ತಂದು ಅಡುಗೆ ಮಾಡ್ತಾ. ಅಡುಗೆ ಮಾಡೋ ಹೊತ್ನಾಗ ನೋಡಿ ಶಿವ ಸಿರಿಯಾಳ ಶೆಟ್ಟಿ ನಿಂತಿರ್ತಾರೆ. ಮತ್ತು ಮೀಸಲು ಅಡುಗೆ ನೀರು ತರಬೇಕಲ್ರಿ. ಮೀಸಲ ಅಡುಗೆ ಯಾಕೋ ಕೆಮ್ಸಕ್ಕತ್ತೈತೆವ ನಮ್ಮ ನೀಲಮ್ಮ ತಾಯಿ ಭಾಳ ವ್ಯವಸ್ಥೆ ಮಾಡ್ತಾಳೆ. ಯಾವ ಊರಾಗೂ ಇಷ್ಟು ಪ್ರಸಾದ ಎಲ್ಲಿ ಸಿಕ್ಕಿಲ್ಲವ. ಯಾವ ಊರಾಗೂ ಬರೀ ಒಂದು ರೊಟ್ಟಿ ಒಂದೆರಡು ಕಾಂತಿ ಭಿಕ್ಷ ಅದನ್ನು ತಂದು ಇದನ್ನು ತಂದು ನೀಡ್ತಿದ್ರು. ಇಲ್ಲಿ ಅಪ್ಪವ್ರು ಮಾಡಿದಾಗ ನೀಲಮ್ಮ ತಾಯಿ ಹಾಲು ಹೈನ ತುಪ್ಪ ಎಲ್ಲ ಸಿಗ್ಲಿಕ್ಕತ್ತು 3 ಮಂದಿ ಕಂಟತನ ಹೊಡಿತೇವೆ, ಬೆಳಗನ ಕೆಮ್ಮಕ್ಕೆ ಜನ ಇವು ಸ್ವಾಮಿಗಳ ಮಂದಿ ಹಿಂಗೆ ನಾವು ಮೊನ್ನೆ ಒಂದು 3 ಮಂದಿ ಹೋಗ್ಯಾವ್ರಿ ನೋಡ್ಬೇಕು ಎಲ್ಲ ಪಾಪ ನೀವು ಕೇಳಿರಿ ಪಾಪ ಎಲ್ಲ ನೀಡ್ಯಾಳ ಹೆಣ್ಮಗಳು. ಅವು ಹಪ್ಪಳ ಅಂತ ನೀಡ್ತಿರಲ್ಲ ಕುತ್ತಿಗೆ ಬಿಡ ಸ್ಯಾಂಡಿಗೆ ಹಪ್ಪಳ ಪಾಪ ಕರೆದು ಮ್ಯಾಗ ಇಟ್ಟ. ನಮ್ಮ ಟಬಲಾಜಂದ ಯಪ್ಪ ಆಕಿ ನೀಡೋವಳ್ಳೆ ಹ್ಯಾಂಗೆ ಮಾಡಲಿ ಬೇಡಪ್ಪ ಬೇಡ ನಾ ಬೇಡಂಗಿಲ್ಲ ರೀ ಬೇಡಿಸ್ಕೊಳ್ಳೋ ನೀಡೋದು ಬಿಡಂಗಿಲ್ಲ. ಭಾಳ ಸಂಬೈದಕ ಅಂತಾನೆ ಟಬಲಾಜಿ ಎಷ್ಟು ಜಾಣ್ರಿ. ಒಂದು ಕಡುಬು ತಂದು ನೀಡುವ ಹೊತ್ನಾಗ ಅವ್ವಾರ ನಿಮ್ಮ ಮನೆಗೆ ಬರಾಗ ಒಂದು ದೊಡ್ಡ ಹಾವು ಭೇಟಿ ಆಯ್ತು ನೋಡಿ ಅವ್ವ ಎಷ್ಟು ಉದ್ದಿತ್ತ ತಮ್ಮ ಈ ಗಂಗಾಳ ಹಿಡ್ಕೊಂಡು ಹಪ್ಪಳ ತನ ಉದ್ದಿತ್ತು ನೋಡಿ. ಇದು ಹಪ್ಪಳ ಹಾವು ಯಪ್ಪ ಅಲ್ಲ. ನಾವು ಸ್ವಾಮಿಗಳು ಮಂದಿ ಹಿಂಗದೆ, ಸ್ವಾಮಿಗಳು ಮುಂದೆ ಹಿಂಗದೇವಿ. ಎಲ್ಲ ಕಡೆ ಅಡ್ಡಾಡಿ ಬಂದ್ರಿಪ್ಪ. ನಮ್ಮ ಗುರುಗಳೊಂದು ಜೋರಾಗಿ ಚಪ್ಪಾಳೆ ತಟ್ರಿಪ್ಪ. ಜಂಗಮ ಜೋಳಿಗೆ ಜಂಗಮವೇ ಜಗತ್ತು ಬರಿತ ಅನ್ನುವಂಥದ್ದನ್ನು ಇವತ್ತೆಲ್ಲ ಅದಕ್ಕೆ ನೋಡಿ ಅದ್ಭುತ ಕಾರ್ಯವನ್ನು ನೀವೆಲ್ಲ ಮಾಡಿದ್ರೆ ತಾಯಂದರೆ. ಮತ್ತೇನು ಮದುಮಗಳು ಬಂದ್ಲೇನ್ರಿ ಇವತ್ತು ಡ್ಯಾನ್ಸ್ ಮಾಡೋರು ಬಂದ್ರನ್ರಿ? ನಾ ಅದೇ ಮೊನ್ನೆ ಲಗ್ನ ಐತಿ ಮತ್ತೆ ಮದುಮಗಳು ಬಂದೆ ಅಂದೆ. ನಾ ನೋಡ್ಬೇಕಲ್ಲಿರ್ತಕ್ಕಂಥ ಶರಣ ಬಸವೇಶ್ವರ ನೋಡಿ ಹೊಲಕ್ಕೆ ಕೂಲಿ ಮಾಡಕ್ಕೆ ಬರೋಲ್ರು, ಹೊಲಕ್ಕೆ ಬೆತ್ತಾಕ ಬರೋಲ್ರು, ಹೊಲಕ್ಕೆ ಕೂಲಿ ಮಾಡಕ್ಕೆ ಬರೋಲ್ರು, ಹೊಲಕ್ಕೆ ಬೆತ್ತಾಕ ಬರೋಲ್ರು, ಒಂದು ಚೆಂಬಿಗೆ ನೀರು ಕೊಡೋಲ್ಲ. ಎಂಥ ಪರಿಸ್ಥಿತಿ ನೋಡ್ರಿ. ಕರಿಕಿ ಹೊಲ. ನೀವು ಕೂಡ ತಾಯಂದ್ರೆ ಇವತ್ತಿನ ದಿನಮಾನದೊಳಗೆ ಮೊನ್ನೆ ನಮ್ಮ ಊರಾಗ 200 ಎಕರೆ ಜಮೀನ್ದಿರ 2 ಚೀಲ ಅಕ್ಕಿದ್ದಿಲ್ಲ. ಆ ಶರಣ ಬಸಪ್ಪ ಕರಿಕಿ ಹೊಲದಾಗ ಬಿತ್ತಿದ್ದು ಅಲ್ಲಿ ಮಣ್ಣು ತಕ್ಕೊಂಡು ಬರೀ ನಡೆಯ ತಿಳ್ಕೊಂಡು ನಾನೇ ಕರ್ಕೊಂಡು ಹೋಗಿ ನೋಡಿ 2 ಬಗ್ಸಿ ಮಣ್ಣು ಪ್ಲಾಸ್ಟಿಕ್ ಹಾಳಾಗ ತಂದು ಹೋದ ವರ್ಷ ಬಿಳಿಜಾಳ ಬಿತ್ತಾಗ ಹಾಕಿದರೆ ಅಲ್ಲಿ ನೋಡಿ ಆ ಮಣ್ಣಿನ ಸ್ಪರ್ಶಕ್ಕೆ 2 ಚೀಲ ಆಗುವಂಥ ಜೋಳ 200 ಚೀಲ ಬಿಳಿಜಾಳ ಆಗೈತೆ ತಾಯಂದರೆ 2 ಚೀಲ ಬಿಳಿಜಾಳ ಆಗ್ಯಾವ. ನೀವು ಕೂಡ ತಾಯಂದ್ರೆ ಅರಳಗುಂಡಿ ಕಡೆ ಹೋದಾಗ ನೀವು ಅಲ್ಲಿ ಗದ್ದಿಗೆ ಐತಿ, ಗದ್ದಿಗೆ ಪೇಡ್ಕೊಂಡು ಆವತ್ತಿನ ಅರುಟಿಗೆ ಇಟ್ಟಿರ್ತಕ್ಕಂಥ ನೋಡಿ ಗುಂಡಿಗಳದಾವೆ, ಮಣ್ಣಿನ ಮಗಿ ಅದಾವೆ, ಕಡಾಮಿಗೆಗಳದಾವೆ. 200 ವರ್ಷದ ಹಿಂದಿನ ಯಾರೂ ಅಲ್ಲೇ ಹತ್ತು ಸವಾಲು ಹಾಕಿದ್ರು ಹೋದವ್ರಿಗೆ ದಂಡ ತಿಳ್ಕೊಂಡು ಊರು ಮಂದಿ ಅಲ್ಲಿ ಕಟ್ಟಿಗೆ ಇಟ್ಕೊಟ್ರು. ಅವಾಗ ಸಾಬಣ್ಣ ಬಾಬಣ್ಣ ಅಂತ ಇಬ್ಬರು ಅವರು, ಒಬ್ಬ ಇಸ್ಲಾಂ ಧರ್ಮದವ, ಒಬ್ಬ ಕೋಲ್ಖಾರ. ಶರಣ ನಮ್ಮನ್ನು ಊರು ಬಿಡಿಸಿದ್ರೆ ಸೈ, ನಮ್ಮನ್ನು ಸಾಯಿ ಹೊಡೆದ್ರೆ ಸೈ, ನಿನ್ನ ಗೋಳು ನಾವು ನೋಡಂಗಿಲ್ಲ. ದಿನ ದಾಸೋಗ ಮಾಡ್ತಿ, ಸಾಲ ತರ್ತಿ, ನಾಳೆ ಸಾಲ ಎದರಿಂದ ಮುಟ್ಸವ,
ಆ ಮೊರಟಿಗೆ ಗಿರ್ಮಲ್ಲಪ್ಪನ ಹಂಗೆ ಬಿಡ್ತಾನ, ಬಡ್ಡಿಗೆ ಬಡ್ಡಿ ಚಕ್ಕರ್ ಬಡ್ಡಿ ಹಚ್ಚಿ ನಾಳೆ ನಿಮ್ಮನ್ನೆಲ್ಲ ಮರ್ಯಾದೆ ಕಳಿತಾನೆ ಅಂದ ಕೂಡಲೇ ಆಯ್ತು ನಡಿ ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗ್ತಾರೆ. ಸಾಬಣ್ಣ ಬಾಬಣ್ಣ ಹೇಳ್ತಾರೆ, ಅವ್ನು ಹೊಲಕ್ಕೆ ಹೋದ್ರೆ ನಿಮ್ಮನ್ನು ಬಡಿತೇವೆ ಹೊಡಿತೇವೆ, ಸತ್ರ ಅವನು ಕೂಡ ಸಾಯ್ತೇವೆ ತಿಳ್ಕೊಂಡು ಹೋಗ್ತಾರೆ. ನೋಡು, ಈ ಮಹಾತಾಯಿ ಮಹಾದೇವಿ 7 ತಿಂಗಳು ಗರ್ಭ ಧರಿಸಿರ್ತಾಳೆ. 7 ತಿಂಗಳು ಗರ್ಭ ಧರಿಸಿರ್ತಾಳೆ, ಹೊಲಕ್ಕೆ ಹೋಗ್ತಾರೆ. ನೋಡ್ರಿ ಕೆಟ್ಟ ಕರಿಕಿ ಅವ ಅಂದ ಸಾಬಣ್ಣ ಇದ್ರಾಗ ಹೆಂಗೆ ಬಿತ್ತು ಓಯಪ್ಪ, ಬಿತ್ತು ಸಾಳ ಸುಮ್ಮನೆ 2 ದಿವಸ ಜಂಗಮರಿಗೆ ಉಣಿಸಿ ಬಿಡಂದ. ಮಹಾದೇವಿ ಬಂದು ಇಲ್ಲಪ್ಪ ಬಂದೇವಿ ಬಿತ್ತಿ ಬಿಡು, ನಾ ಆ ಕಡೆ ಹಾಕ್ತೀರಿ. ಆಗೆಲ್ಲ ಹಿಂದೆ ಮಂಡಿಯನ್ನು ಹಿಡ್ತಿದ್ರು ಸರ್, ಹಿಂದೆ ಆ ಕಡೆ ಕೌಲು ಹಾಕ್ಕೊಂಡು ಹಿಂದೆ ಹುಳ್ಳಿ ಒಂದು ಸಾಲ, ಮೂಕ್ನಿ ಒಂದು ಸಾಲ, ಬಿಳಿಜಾಳ 3 ಸಾಲ, ಇವೆಲ್ಲ ಅವ ಬಿತ್ತವ. ಈ ಕುಂಟಿಯನ್ನು ಇರ್ತದಲ್ಲ ಹಿಂದೆ, ಅದು ಹಿಂದೆ ಏನಪ್ಪ ಅಂದ್ರೆ ಒಂದು ಇದು ಹೊಡಿತಿರ್ತಾರೆ ಬೆಳೆಸಾಲಂತ. ಆ ಕಂಟಿಗೆ ಆ ಕುಡಕ್ಕೆ ಸಿಕ್ಕಿದ್ದು ಅದನ್ನು ಗೋಳೆ ಮಾಡಿ ಮಾಡಿ ಶರಣ ಬಸಪ್ಪ ಬದಿವಿಗೆ ಒಗಿತಿದ್ದ. ಅವಾಗ ನೋಡ್ರಿ 53 ಎಕರೆ ಆ ಜಮೀನವನ್ನು ಬಿತ್ತಿದ್ರು ಶರಣರು ಲೀಲಾಣ. ಹಾಗೆ ಕರಿಕಿ ಹೊಲ್ದಾಗ ಬಿತ್ತಿದ್ರಿ, ಎಟ್ಟೆಟ್ಟು ಕರಿಕಿತ್ತವ್ರೆ. ಊರು ಮಂದಿ ನಗಾಕತ್ತಿ ಮುಂದೆ ನಗಾವ್ರಲ್ಲಿ ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಅಂತಾರೆ ನೋಡಿ. ಊರು ಮುಂದೆ ಹೊಲ ಒಬ್ಬ ಕಡೋದ ನಾವು ಒಬ್ಬ ಬಳದ ನಾವು, ಗಾದಿ ಮಾತು ಬಿತ್ತಿರಿ. ಶರಣ ಬಸಪ್ಪ ಮಾದೇವಿ ಯಾರನ್ನೂ ಹೊಳ್ಳಿ ನೋಡಲಿಲ್ಲ. 5 ಗಂಟೆಗೆ ತಾಯಂದ್ರೆ 5 ಗಂಟೆಗೆ ಬಿತ್ತೋದಾಯ್ತು, ಇನ್ನೂ ಕಸ ಉಳಿದಿತ್ತು. ಶರಣ ಬಸಪ್ಪ ಅಂತಾನೆ, ನೈಟ್ ಕಸ ಒಗೆದು ಬರ್ತೀನಪ್ಪ ಬದಿವಿಗೆ, ನನ್ನ ಹೆಂಡತಿ ಮಾದೇವಿನ ಕರ್ಕೊಂಡು ಮನೆಗೆ ನೋಡ್ರಿ. 3 ಕಿಲೋಮೀಟ್ರ್ ಐತಿ ಊರು ಬಿಟ್ಟರು ಹೊಲ. ನಿಮಗೂ ಕೂಡ ಭಾಳ ದೂರದ ಇವತ್ತು ಅಂದರೆ ಅಪ್ಪ ಅವ್ರು ಹೇಳಿದ್ರು, ಎಲ್ಲೆಲ್ಲಿ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಬರ್ತಾರಪ್ಪ ಪುರಾಣಿಕರೇ, ದೌಡು ನೀವು ಮುಗಿಸ್ಬೇಕು, ಕತ್ತಲ್ದಾಗ ಹೋಗೋದಾಕೈತೆ ಅವ್ರಂದ್ರು. ಆಯ್ತುರಪ್ಪ, ಮತ್ತು ಅವ್ರು ಬರೋದು 8ಕ್ಕೆ ಬರ್ತಾರೆ, 1 ತಾಸರ ಬೇಕಲ್ರಿ ಪುರಾಣ. ನಾವು 7:15 ರಗಡು ಸಲ ನೋಡಿದೆವು, ಒಂದು 6 ಗಂಟೆ ಯಾರೂ ಒಬ್ಬರು ಬರಲಿಲ್ಲ. 8ಕ್ಕೆ ನೀವೆಲ್ಲ ಬಂದಿರಿ ಸತ್ಯ ತಾಯಂದರೆ. ಆದರೂ ಪ್ರಸಾದವನ್ನು ಬಿಡದೆ ನೀವು ಹೋಗಬೇಕು. ಮತ್ತು ಈ ಕಡೆ ಹೊಲ ಐತತ್ತು ಈ ಕಡೆ ಹೋಗಿರಿ. ಮೊನ್ನೆ ಒಂದು ಊರಾಗ ಹೇಳಿದೆ, ನೀವು ಸಾವುಕಾರ ಇರೋಲ್ರಾಕ್ರಿ ಪ್ರಸಾದ ಮಠದಾಗ ಉಂಡು ಹೋಗ್ರಿ ಅಂದ್ಕೊಳ್ಳಿ. ನಾವು ಮನ್ಯಾಗ ಮಾಡಿ ಇಟ್ಟು ಬಂದೇವ್ರಿ ಮುತ್ಯಾರ, ಇಲ್ಲಿ ಮಠದಾಗ ಉಣಂಗಿಲ್ಲ. ಆದರೂ ರೀ ಮುಂದೆ ಹೇಳಬಾರ್ದ್ರಿ. ಹೋಗಿ ಗಂಡ ಐತಿ ಮಕ್ಕಳು ಪುರಾಣದಾಗ ಅದಾವು, ನಾವು ಇಬ್ಬರದೇವಿ, ನನಗೆ ನೀ ತೊತ್ತಿಡಬೇಕು, ನಿನಗೆ ನಾ ತೊತ್ತಿಡ್ತೀನಿ ಬಾಯಾಗತ್ತದು ಗಂಡದ್ದು. ಇದೇನು ರೀ 3 ಮಕ್ಕಳಾಗಿ ಬುದ್ಧಿ ಐತಿಲ್ಲ. ಇಲ್ಲಾರ್ದ್ರ ತಿಳ್ಕೊಂಡು ಆಯ್ತು ತಿಳ್ಕೊಂಡು ಚಟ್ನಿ ಖಾರ ಪುಂಡಿ ಪಲ್ಯ ಹಿಂಡಿ ರೊಟ್ಟಿ ಇನ್ನು ತೊಕ್ಕೊಂಡು ಹೆಣ್ತಿ ಬಾಯಿಗೆ ಇಡಬೇಕತ್ತಂದ್ರೆ ಕರೆಂಟ್ ಹೊಕ್ಕೈತ್ರಿ. ಅದ್ರ ಕಣ್ಣಾಗ ಇದು ತುರುಕೈತಿ, ಇದ್ರ ಕಣ್ಣಾಗ ಅದು ತುರುಕೈತಿ. ಸೀದಾ ಮತ್ತೆ ಮಠಕ್ಕೆ ಬಂದು ಅಡ್ಡು ಎಲ್ಲ ಆಗಿತ್ತು, ಹೊತ್ತಿದ್ದಿಟ್ಟು ಅಣ್ಣಿತ್ತು ತಿಂದು ಅದು ಹಂಗೆ ಬಿಟ್ಟು ಹೋಗ್ಬೇಡ್ರಿ. ಮತ್ತೆ ನಿಮ್ಮದೆಲ್ಲ ಹೊತ್ತತತಿ ಬಿಟ್ಟು ಆದ್ರೆ ನೋಡ್ಬೇಕಲ್ಲಿ ಇರ್ತಕ್ಕಂಥ ಮಹಾದೇವಿ ಬರಾಕತ್ತಿದಡಿ. ಗೌಡ್ರು ಸಸ್ತ್ಯರು 3 ಮಂದಿ ಹತ್ತಿ ಬಿಡಿಸ್ತೇವೆ. ನಿಮ್ಮ ಕಡೆ ತಾಯಂದರೆ ದ್ರಾಕ್ಷಿ ಭಾಳ, ಮನುಕು ಭಾಳ, ಆ ಕಡೆ ಹತ್ತಿ ಭಾಳ, ತೊಗರಿ ಭಾಳ. ನಮ್ಮ ಊರಾಗ ಉಳ್ಳಾಗಡ್ಡಿ ಭಾಳ, ಮೆಣಸಿನಕಾಯಿ ಭಾಳ. ನೋಡಿರಿ ಒಂದೊಂದು ಊರೊಳಗೆ ಒಂದೊಂದು ಶಕ್ತಿ ಎಲ್ಲ ನೀವು ಬೆಳೀತಿರಲಿ ತಾಯಂದರೆ. ಅವಾಗ ಶರಣ ಬಸಪ್ಪ ನಾ ಹೆಂಡತಿ ಮಾದೇವಿ 7 ತಿಂಗಳು ಗರ್ಭ ಧರಿಸಿರ್ತಾಳ್ರಿ. ಇನ್ನು 1 ಕಿಲೋಮೀಟ್ರ್ ಇರ್ತದೆ, ನೀರಡಿಕೆ ಆಗಿಬಿಡುತ್ತದೆ. ನೀರಡಿಕೆ ಆಗ್ತದೆ. ಆಗಿನ ಕಾಲಕ್ಕೆ ನಳ ಇಲ್ಲ, ಬೋರ್ ಇಲ್ಲ, ಹಳ್ಳ ಅವೆಲ್ಲ ಒಣಗಿ ಹೋಗಿಬಿಟ್ಟಿದ್ದು. ಎಲ್ಲೋ ಒಂದು ಕೆರೆ, ಎಲ್ಲೋ ಒಂದು ಹಳ್ಳದಾಗ ತೆಗೆದು ನೀರು ಬೀಳ್ತಿದ್ದು. ಆ ಸಾಮಾನ್ಯಗೊಂದು ಎಣ್ಣ ಅಲ್ಲಿ ಗೌಡ್ರು ಸ್ವಸ್ಥರು ಹತ್ತಿ ಬಿಡ್ಸಾಕತ್ಯಾರ. ಒಂದು ಆಗಿನ ಕಾಲಕ್ಕೆ ಒಂದು ಮಗಿ ತತ್ರಾಣಿಗೆ ಅಂತ ಇರ್ತಿದ್ದು ನೋಡಿ. ಅವು ಅಂಥದ್ದೊಂದು ಅದು ಮಹಾದೇವಿಯಲ್ಲಿ ಸಾಬಾನುಗಳನ್ನ ಇಟ್ಟು ತರಿಸಿಬಿಡಿಯಪ್ಪ, ಯಾಕೋ ಗಂಟ್ಲು ಒಣಗಾಕತ್ತದ, ಹೊಟ್ಲೆ ಬೇರೆ ಇದೀನಿ, ನಾಳೆ ತೊಂದರೆ ಆದಗಿತ್ತು ಅಂದ ಕೂಡಲೇ ಸಾಬಣ್ಣ ಗೌಡ್ತಾರ ನಮ್ಮ ಶರಣರ ಮನೆಯವ್ರ ಮಹಾದೇವಿಗೆ ಒಂದಷ್ಟು ನೀರಡಿಕೆ ಆಗ್ಯದ ತಂದು ಕೊಡು ಅಂದಾಗ ಇಬ್ಬರಂದ್ರೆ ನಿಮಗೆ ಊರಾಗ ಎತ್ತಿಟ್ಟವ ಆಕೆನ ನೀರು ಕೊಡಂಗಿಲ್ಲ. ಅದ್ರಾಗ 3ನೇ ಸೊಸಿ ಆಕೆನೂ ಕೂಡ 3 ತಿಂಗಳು ಹೊಟ್ಲೆ ಇದ್ಲಂತ. ನಾನು ಹೊಟ್ಲೆ ಇದ್ದೀನಿ, ಆಕೆನೂ ಹೊಟ್ಲೆ ಅದ. ಅದು ಹೆಣ್ಣು, ನಾನು ಹೆಣ್ಣು. ಈ ಊರು ಜಾತಿ ಜಂಜಾಡ್ ಏನು ಯಾಕಾಗೋಲ್ಲಕ್ಕ ತಿಳ್ಕೊಂಡು ಆಕೆ ಮಗಿ ನೀರು ತುಂಬಿದ್ದು ತೊಗೊಂಡು ಬರುತ್ತಾಳೆ ನೋಡ್ರಿ. ಆ ಮಣ್ಣಿನ ಮಗಿ ತುಂಬಿದ್ದು ತೊಗೊಂಡು ಬಂದಳು. ಕೈಯಾಗ ಕೊಡಲಿಲ್ಲ, ಮುಟ್ಟಬಾರ್ದಲ್ರಿ. ಮುಟ್ಟಬಾರ್ದು, ಯಾಕೆ ಊರಾಗ ಟವರಾವಣ ಆಗಿತ್ತು. ಎತ್ತರಿಸಿ ಕೊಟ್ಲು, ಎತ್ತರಿಸಿ ಹಾಕಿಲ್ಲ. ಹಿಂಗೆ ಹಾಕ್ತಾರಲ್ಲ ಕೈ ಹಿಂಗೆ ಬಗ್ಸ್ಯಾಕ, ಎತ್ತರಿಸಿ ಹಾಕ್ಕೊಂಡು ಕುಡಿದಾಗ ಪಾಪದ ಸಣ್ಣ ಮಗಿ ನೀರೆಲ್ಲ ಕಲಾಸಾಗಿ ಹೋಗಿಬಿಟ್ಟು ರೀ. ಆಕಿ ಹೊಳ್ಳಿ ಹೋಗಿ ಆ ಬನ್ನಿ ಗಿಡದ ಬಡ್ಡ್ಯಾಗ ಟಾಯಲ್ ಮುಚ್ಚಿ ಇರೋಲ್ದಾಕ್ ಬಿಡೋ ಅಂದ ಕೂಡಲೇ ಅವಾಗ ಅವ್ರಿಬ್ಬರು ಸ್ವಸ್ಥಿರೋದು. ಆ ಹುಚ್ಚಿ ಮಾದೇವಿ ಎಲ್ಲ ನುಚ್ಚು ಕುಡ್ದಂಗೆ ನೀರು ಕುಡಿದು ಇನ್ನೂ 2 ತಾಸು ಹೊತ್ತದೆ. ಹತ್ತಿ ಬಿಡಿಸಿದ ಎಲ್ಲಿ ಬಿಟ್ಟು ಹೊಕ್ಕಿ ನೀರು ಎಲ್ಲಿ ಬರ್ತಾವ ಅಂದ ಕೂಡಲೇ ಸುಮ್ಕೊಂಡ್ರೆ ನಿಮ್ಮ ಏನು ಅದು ಒಂದು ಹೆಣ್ಣು, ನಾವು ಹೆಣ್ಣು, ಇನ್ನೊಂದು ತಾಸು ಹೊತ್ತೈತಿ, ಏನು ಸಾಯ್ತೇವನ್ನೋ ಅನ್ನೋದ್ರಾಗ ಶರಣ ಬಸಪ್ಪ ಬಂದು ನೋಡು. ಶರಣ ಬಸಪ್ಪ ಕಸ ಆರಿಸಿ ಬದಿವಿಗೆ ಹೋಗೋದು ಅವ ಬಂದ. ಯಾವ ಜಾಗಕ್ಕೆ ನಿಂತು ಮಾದೇವಿ ನೀರು ಕುಡಿದ್ಲು ಅದೇ ಜಾಗಕ್ಕೆ ಬಂದು ಕೂಡಲೇ ಇವಾಗೂ ನೀರಡಿಕೆ ಹಾಕದ್ರಿ. ಇವಾಗೂ ನೀರಡಿಕೆ ಹಾಕದ. ಅವಾಗ ಕೈ ಮಾಡ್ತಾನೆ ಶರಣ, ಗೌಡ್ತರ ನೀರು ತಗೊಂಬರ್ರಿ.
ಅವರಿಬ್ಬರು ಅಂದ್ರೆ ಅವನು ಹೆಂಡತಿ ಒಟ್ಟು ಹಿಗ್ಗು ಹಾಲ ಇವಾಗೂ ನೀರಡಿಕೆ ಆಕೈತತ್ತೆ. ಎಲ್ಲಿ ತಂದು ಕೊಡ್ತೀವಿ ಕೊಡೋ ಅಂದ ಕೂಡಲೇ ಶರಣರೇ ನಿಂದ್ರಿ ಅಂತಾಳಕಿ. ಶರಣರೇ ನೀವು ನಿಂದ್ರಿ, ನೀವು ನಿಂದ್ರಿ ನಾ ಊರಿಗಾರ ಹೋಗಿ ತರ್ತೀನಿ ಅಂದ ಕೂಡಲೇ ಸುಮ್ಮ ಧ್ಯಾನ ಮಾಡ್ಕೋತ ನಿಂತರು ಶರಣರು. ಅವಾಗ ನೋಡಿ ಬನ್ನಿ ಗಿಡದ ಕೆಳಗಿನ ಕಾಲೇ ಕೊಡ ಅದಕ್ಕೆ ಟಾಯ್ವೆಲ್ ಮುಚ್ಚಿದ್ಲಲ್ರಿ ಶರಣ, ನಿನ್ನ ಶಕ್ತಿ ಇದ್ರೆ ನಮ್ಮ ಸ್ವಸ್ಥರಿಗೆ ತೋರಿಸ್ಬೇಕಂದಾಗ ಕಾಲೇ ಬಿಂದಿಗೆ ಟಾಯ್ವೆಲ್ ತೆಗೆದು ನೋಡಿದಾಗ ಆ ಬಿಂದಿಗೆ ತುಂಬಿ ಹೊರಚಲ್ಲಾಕತ್ತಿತ್ತು. ನೀರ ತಾಯಂದ್ರೆ ಬಿಂದಿಗೆ ತುಂಬಿ ಹೊರಚಲ್ಲಾಕತ್ತಿತ್ತು. ಅದ ಜಾಗದಾಗ ಬಂದು ಕೈಯಾಗಿ ಕೊಡ್ತಾಳೆ. ಈ ಜಾಗ ಬಸವನ ಕಟ್ಟಿ ಆಗಲೇ ತಿಳ್ಕೊಂಡು ಶರಣರು ಆಶೀರ್ವಾದ ಮಾಡಿರ್ತಾರೆ ತಾಯಂದರೆ. ಇವತ್ತು ಕುರ್ನಳ್ಳಿ ಅಲ್ಲಿರ್ತಕ್ಕಂಥ ನೇದಲಿಗೆ ಈ ಕಡೆ ನೋಡ್ರಿ ಕ್ವಾನಸಿರ್ಸಿಗೆ ಈ ಕಡೆ ಅರಳಗುಂಡಿಗೆ 3 ಕಿಲೋಮೀಟರ್ ಹೊಲದಲ್ಲಿ ಆ ಬಸವಣ್ಣವ್ರು ಶರಣ ಬಸಪ್ಪನವ್ರು ಗೌಡತ್ ನೀರು ಕೊಟ್ಟಂಥ ಜಾಗ ಇವತ್ತು ಅಕ್ಕಿದು ಗುರು ತುಳಿದದ, ಆ ಶರಣರದು ಗುರು ತುಳಿತದ. ಆವತ್ತಿನಿಂದ ನೋಡಿ ಪರಿ ಪಾಪದ ಶರಣರ ಮಹಿಮ ತಿಳಿಯದಯ್ಯ ನರ ಕುರಿಗಳಿಗೆ ಅಂತ ಹೇಳ್ತಾರೋ. ಅಂಥ ದಿವ್ಯವಾದಂಥ ಶಕ್ತಿ ಶರಣರನ್ನು ಮರ್ತ ಆಡ್ಕೊಳ್ಳಿಲ್ಲ. ಅದಕ್ಕೆ ಏನು ಹೇಳ್ತಾರೋ, ಬಚ್ಚಲ ನೋಡ್ರಿ, ಬಚ್ಚಲ ಹುಳ ತಿಳಿ ನೀರಿನ ಸವಿ ಬಲ್ಲುವುದೇ, ಕೆಚ್ಚಲದ ಉಣ್ಣೆ ನೋಡಿ ಹಾಲಿನ ಸವಿ ಬಲ್ಲದೆ, ಹುಚ್ಚು ಹಿಡಿದ ನಾಯಿ ಬಲ್ಲುದೇ ಮಾಲೀಕನ ಪರಿಚಯ. ನೋಡಿ ಉಣ್ಣೆ ಎಲ್ಲಿರ್ತದ್ರಿ, ಕೆಚ್ಚಲ್ದಾಗೆ ಇರ್ತದೆ. ಒಂದು ದಿವಸ ಹಾಲು ಕುಡಿದು ನೋಡ್ರಿ ಬರೀ ರಕ್ತನ ಹೀರ್ತದೆ, ಬರೇ ರಕ್ತನ ಹೀರ್ತದೆ. ಉಣ್ಣಿ ಕೆಚ್ಚಲಿದ್ದು ಉಣ್ಣುವುದೇ ನೊರೆ ಹಾಲು. ಬಚ್ಚಲದ ಹುಳ ಬಲ್ಲುವುದೇ ತಿಳಿ ನೀರಿನ ಸವಿಯ. ಬಚ್ಚಲದಾಗ ಹುಳ ಇರ್ತೈತ್ರಿ, ಅದಕ್ಕೆ ತೆಂಗಿನ ನೀರು ಸ್ವಾದ ಗೊತ್ತಾಗೋದಿಲ್ಲ. ಹುಚ್ಚು ಹಿಡಿದ ನಾಯಿ ಬಲ್ಲುವುದೇ ಮಾಲೀಕನ ಪರಿಚಯ. ಇವತ್ತು 20-30 ಸಾವಿರ ರೂಪಾಯಿ ಕೊಟ್ಟು ನಾಯಿ ತಂದಿರ್ತಾನ್ರಿ, ಹುಚ್ಚು ಹಿಡಿತಂದ್ರೆ ಮಾಲಕನ ಕಸ್ತೈತ್ರ. ನಾ 20-30 ಸಾವಿರ ತಂದೀನಿ ಅಂದ್ರೆ ನನಗದು ಕಸ್ತಲ್ಲ ಅಂತಂದ್ರೆ ಅದು ನೇಮ ಹಂಗದ. ಇದನ್ನು ಯಾಕೆ ಹೇಳಿದ್ನಂದ್ರೆ ಶರಣರು ಹೇಳ್ತಾರೆ, ನಾವು ನೀವೆಲ್ಲ ಲೋಕದೊಳಗೆ ಒಂದು ಪ್ರಾಣಿಯಂತೆ ಬಂದೇವಿ. ನಾವು ಗುರು ಧ್ಯಾನ ಶಿವ ಧ್ಯಾನ ಮಾಡದೆ ಒಂದು ಉಣ್ಣಿಯಂತೆ ಬಚ್ಚಲ ಹುಳದಂತೆ ಹುಚ್ಚು ಹಿಡಿದ ನಾಯಿಯಂತೆ ಪರಮಾತ್ಮನನ್ನೇ ಮರ್ತೇವಿ, ನಮಗೆ ಅರಿವೇ ಇಲ್ಲ ಅಂತ ಆ ಶರಣ ಬಸಪ್ಪ ಹೇಳ್ತಾರೆ ತಾಯಂದ್ರೆ. ಅಂಥ ದಿವ್ಯವಾದಂಥ ಶಕ್ತಿ ಶರಣ ಬಸಪ್ಪ. ನೋಡ್ರಿ ಇವರು ಬಿತ್ತಿ ಬರ್ತಾರೆ, ತಮ್ಮ ದೊಡ್ಡಪ್ಪನ ಬಿತ್ತಿರ್ತಾನೆ, ಇವನು ಬಿತ್ತಿರ್ತಾನೆ. ಇಷ್ಟಿಷ್ಟೇ ಬೆಳೆ ಆಗಿರ್ತದೆ. ಊರ್ದನ ಹೊಡ್ಕೊಂಡು ಬಂದು ಶರಣ ಬಸಪ್ಪನ ಹೊಲ್ದಾಗ ಬಿಡ್ತಾರೆ. ನಾವು ನೀವೇನ್ರ ಬಿಡ್ತೇವೇನ್ರವ, ಹಂಗೆ ಬಿಟ್ಟರೆ ಕೇಳ್ತೇವ್ರ, ಕೊಂಡೊಡಕ್ಕೆ ಹಾಕ್ತೇವೆ, ಕಂಪ್ಲೇಂಟ್ ಕೊಡ್ತೇವೆ. ಅವಾಗ ಯಾರೋ ಬಂದು ಹೇಳಿದ್ರು, ನಿಮ್ಮ ತಮ್ಮ ದೊಡ್ಡಪ್ಪ ಕತ್ತಿ ಎಮ್ಮಿ ಕುದುರೆ ನೋಡ್ರಿ ಎಲ್ಲ ತಂದು ನಿಮ್ಮ ಹೊಲದಾಗ ಹೋಗಿಸ್ಯಾರಂದ ಕೂಡಲೇ ಆಯ್ತು ತಿಳ್ಕೊಂಡು ಶರಣರು ನಾಳೆಗೆ ಅದನ್ನು ವಿಚಾರ ಮಾಡೋಣ ಅಂತಾರೆ ತಾಯಂದರೆ. ಮತ್ತೆ ನಾಳೆಗೆ ಅದು ಲೀಲೆ ಏನು ನಡೀತಂತಕ್ಕಂಥ ವಿಷಯವನ್ನು ಮತ್ತೆ ನಾಳೆ ನ್ಯೂಸ್ ರಾಶಿ ಹೆಂಗೆ ಮಾಡಿದರು. ತೆನಿಗಣಿಕೆ ಬಡಿಯಾಕ ಯಾರೂ ಬರ್ತಿದ್ದಿಲ್ಲ, ಯಾರೂ ಬಡಿಯಾಕ ಬರ್ತಿದ್ದಿಲ್ಲ. ಶರಣ ಬಸಪ್ಪ ಮಹಾದೇವಿ ಏನು ಮಾಡಿದರು, ದಂಟನ್ನು ಹೆಂಗೆ ಅನಿಸಿದರು, ಪೆಂಡಿಯನ್ನು ಹೆಂಗೆ ಕಟ್ಟಿದರು, ಸೂಡನ್ನು ಹೆಂಗೆ ಕಟ್ಟಿದರು, ಬನಿಮೆಯನ್ನು ಹೆಂಗೆ ಹೊಟ್ಟಿದ್ರು, 4 ಕಾಲಿನ ಬಸವ ನಾಟಕ ಹೂಡ್ಯಾನಂತ ಪದ ಹೆಂಗೆ ಹಾಡಿದ್ರು ಅಂತಕ್ಕಂಥ ಆ ವಿಷಯವನ್ನು ಮತ್ತು ರೈತರು ಯಾರಾದರೂ ಇದ್ರೆ ಹಾಡೋರು ಇದ್ರೆ ನಾಳೆಗೆ ಅವ್ರನ್ನ ಕರ್ಕೊಂಡು ಬರ್ರಿ. ಯಾಕಂದ್ರೆ ಅವು ಮರೆಯಾಗಿ ಹೋಗ್ತಾವೆ ತಾಯಂದರೆ. ಇವತ್ತೆಲ್ಲ ಆ ಪದಗಳು ಮರೆಯಾಗಿಬಿಡ್ತಾವೆ. ಈಗ ಒಮ್ಮೆ ಏಕ್ದಮ್ ಬರಂಗಿಲ್ಲ. ಅಪ್ಪುಗಳು ಹಿಂದಿನ ಅಪ್ಪುಗಳಿದ್ದಾಗ ನೋಡ್ರಿ ಯಾರೋ ಒಬ್ಬರು ಪುರಾಣಕ್ಕೆ ಒಂದು ಎಲ್ಲರೂ ಹಚ್ಕೊಡು ಅಂದಾಗ ಇಲ್ಲಿ ಪಡಸಾವಳಿಗೆ ಐತತ್ರ, ಎಲ್ಲೇ ಇರೋ ಹಿರೇ ಪಡಸಾವಳಿಗೆ ಅಲ್ಲಿ ಹೋಗಿಬಿಡ್ರಪ್ಪ ಗೌಡ್ರು ಪುರಾಣ ಹಸ್ತಾರ ಅಂದ ಕೂಡಲೇ ಪಾಪ ಶನಿವಾರಪ್ಪವ್ರಿಗೆ ಗೊತ್ತಿದ್ದಿಲ್ಲತ್ರ. ಇವ್ರು ಬರ್ತೈತೆ ಇಲ್ಲ ಕೇಳಿಲ್ಲ. ಆ ಊರಾಗ ಹೋಗಿ ಗೌಡ್ರ ನಿಮ್ಮ ಊರಿಗೆ ನಾವು ಪುರಾಣ ಹೇಳ್ಬೇಕಂತ ಮಾಡಿ ಶ್ರಾವಣದಾಗ ವರ್ಷ ಪುರಾಣಿಕರಿಗೆ ಎಷ್ಟು ಕೊಡ್ತೀರಿ? ಆಗ ಸಸ್ತಾರಿ, ಒಂದು 30,000 15,000 ಹಿಂಗಿತ್ತದು. ನೋಡಪ್ಪ ವರ್ಷ ನಾವು ಒಂದು 30,000 ರೂಪಾಯಿ ಕೊಡ್ತೇವೆ. ಹಂಗಾರೆ ಆಯ್ತು, ನಾವು 3 ಮಂದಿ ಭಾರಿ ಬಂದೋಬಸ್ತ್ ಅದರಪ್ಪ, ಟೇಜಿಗೆ ಒಪ್ತೇವೆ, ಅಗದಿ ಶಿಸ್ತಾಕೈತಿ ಪುರಾಣ, ಅದಕ್ಕೆ ನಾವು ಬರ್ತೇವೆ ಅಂದ ಕೂಡಲೇ ಭಾಳ ಚಲೋ ಆತು ತಮ್ಮ ಅಂದ್ರೆ ಊರು ಗೌಡ್ರು ಬಾಂದ್ ಬಿಡ್ರಪ್ಪ. ಶ್ರಾವಣ ಸೋಮವಾರ ಪ್ರಶ್ನೆ ಸೋಮವಾರ ಚಾಲೂ ಮಾಡೋದು ಕೂಡ ಒಂದು 10,000 ರೂಪಾಯಿ ಕೊಡ್ರಿ ಮೊದಲ್ರಿಪ್ಪ. ಯಾಕೆ ಪೆಟ್ಟಿಗಿಲ್ಲ, ಟಬಲ ಇಲ್ಲ, ಪುರಾಣ ಇಲ್ಲ ಇವ್ರ ಹತ್ರ. ಆಗ ಅವ್ರು ರೊಕ್ಕ ಇಸ್ಕೊಂಡು ಕೊಟ್ರು. ನೋಡ್ರಿ ಬಾಗಲಕೋಟೆಗೆ ಹೋಗಿ ಎಲ್ಲ ತಂದರು ಬಂದರು. ಅವಾಗ ಊರಿಗೆ ಹೋದ್ರು, ಗೌಡ್ರು ಮನ್ಯಾಗ ಕಡುಬು ಹೊಡೆದ್ರು, ಹೋಳಿಗೆ ಹೊಡೆದ್ರು, ತುಪ್ಪ ಹೊಡೆದ್ರು, ಒಂದು ಕೋಲಿಯಾಗಿ ಇಳಿಸಿರು. ಪುರಾಣ ಯಾರು ಹೇಳಬೇಕತ್ತು 3 ಮಂದಿ ಜಗಳ ಚಾಲು ಆಯ್ತು. ಮೊದಲು ಪುರಾಣ ಯಾರು ಹೇಳಬೇಕು? ಅವಾಗ ನೋಡಿ ಒಬ್ಬರಿಗೆ ಇದು ಪುರಾಣ ಬರೋಂಗಿಲ್ಲ, ಇದ್ರ ಗಂಧನ ಗೊತ್ತಿಲ್ಲ, ಮಂದಿ ನೋಡಿ ಮಾಡಿದ್ರೆ ಹೆಂಗೆ ಆಕೈತೆ ಅಂದ ಕೂಡಲೇ ಬಾಗಲ ಮುಚ್ಕೊಂಡು ಮಕ್ಕಳು 3 ಮಂದಿ ಗೌಡ್ರು ಬಾಗಲ ಒದ್ದು ಮುರಿತಾರೆ. ಯಾರ ಮ್ಯಾಗ ಬಾಗಲು ಮುರಿದು ಬೀಳ್ತೈತಿ ಅವನ ಪುರಾಣ ಹೇಳೋದಂದ. ಮತ್ತು ಊರು ಮಂದಿ ನಮ್ಮ ಎಲ್ಲ ಚಿಕ್ಕಲಿಕ್ಕೆ ಸರ್ ಅಂತಾರು, ಇನಾಮದಾರ್ ಅಂತಾರು, ಮಲ್ಲಯ್ಯ ಮುತ್ಯ ಹೋಗಿ ಕರ್ಕೊಂಬ ಅಂದ್ರೆ ಅಪ್ಪವರು ಬರ್ರಿ ಪುರಾಣಿಕರ ಗಪ್ಪ, ಬರ್ರಿ ಟಬಲಾಜಿ ಗಪ್ಪ,
ಬರ್ರ ಗವಾಯಿ ಗಪ್ಪ. ಅವಾಗ ಮಲ್ಲೈ ಮುತ್ಯ ದಾಡ್ಸಿ ಮನುಷ್ಯ ಅಲ್ರಿ, ಎಡಗಾಲಿ ಒದ್ದು ಬಿಟ್ಟಾವ. ಬಾಗಲ ಮುರ್ಕೊಂಬೆತ್ತದ. ಎಡಗಾಲೆ ಒದ್ದು ಕೂಡಲೇ ಬಾಗಲ ಮುರಿತು, ಒಬ್ಬನ ಮ್ಯಾಗ ಬೆತ್ತು, ಸತ್ನಪ್ಪ ಅಂದ. ಇವ್ರಿಬ್ರು ಅಂದ್ರು ಪುರಾಣ ಹೇಳಿ ನಡಿ ಮಗನಾಣಿ ಅಂದರು. ಮೂರು ಹೊತ್ಕೊಂಡು ಬಂದು ಇವು ಪುರಾಣ ಬಂದು ವ್ಯಾಲಿ ಕೊತ್ತು ರೀ. ಏನು ಹೇಳ್ಬೇಕ್ರಿ ಮೊದಲು, ಏನು ಹೇಳ ಮತ್ತೆ ಹೇಳ್ತಾನೆ ಮೊದಲೇ ಪುರಾಣಿಕ. ಮೊದಲಿಗೆ ನಾ ಬಂದು ಏನು ಹೇಳಬೇಕ, ಮೊದಲಿಗೆ ನಾ ಬಂದು ಏನು ಹೇಳಬೇಕ, ಮೊದಲಿಗೆ ನಾ ಬಂದು ಏನು ಹೇಳಬೇಕ. ನಮ್ಮ ಚಂದ್ರಶೇಖರ್ ಸೇರಿದ ಬೆಳಗನ ಇದನ್ನ ಮಾಡ್ತೇನೆ ಅಂದ್ರತ್ತು ಮುಂದಿನ ಹಾಡು. ಮೊದಲಿಗೆ ನಾ ಬಂದು ಏನು ಹೇಳಬೇಕ. ಚಿಕ್ಕಲಿಕ್ಕೆ ಸೇರಿದ್ರು, ನೀ ಸುಮ್ಕೊಂಡ್ರು ಸ್ವಾಮಿ ಗವಾಯಿ ಹಾಡ್ಲಿ ಅಂದರ್ತು. ಗವಾಯಿ ಚಲೋ ಅಮರು. ಕಡಬ ತಿಂದ ತಪ್ಪಿಗೆ ಕಾತಿ ಹೇಳ, ಕಡಬ ತಿಂದ ತಪ್ಪಿಗೆ ಕಾತಿ ಹೇಳಬೇಕ. ನೋಡಿ ಇನಾಮದಾರ ಮೈಕನ ಬಂದು ಮಾಡಿಬಿಟ್ನತ್ತಾವ. ಇದು ಕಡುಬು ತೊಗೊಂಡು ನಮ್ಮ ಬೆಳಗನ ಕರಿಸ್ನಾಗ ಬಂದಿದ್ದಾವ. ಮುಂದೆ ಟಬಲಾಜಿ ಪಾಳೆ ಬರ್ತಾನೆ. ಇವ ಟಬಲಾ ಬಾಜಿ ಏನು ಹೇಳ್ತಾನೆ ಅಂದರೆ, ಪೆಟ್ಟಿಗೆ ಟಬಲಾ ಮಾರಿ ಅವ್ರ ರೊಕ್ಕ ಅವ್ರಿಗೆ ಕೊಡಬೇಕು. ಮತ್ತು 10,000 ರೂಪಾಯಿ ಆಗೋ ಇಸ್ಕೊಂಡಿದ್ರು. ಒಬ್ಬರದೊಬ್ಬರಿಗೆ ಬರಂಗಿಲ್ಲ ತಾಯಂದರೆ ಅದು ಭಗವಂತನ ಕೊಡುಗೆ. ಒಬ್ಬರದೊಬ್ಬರಿಗೆ ಏನೋ ಆ ಭಗವಂತ ನಾವು ಕಲ್ತದ್ದು 7ನೇ ಇದ್ದರೂ ಸಹಿತ 353ನೇ ಊರಿಗೆ ನಾ ಬಂದೀನಿ ಅಂದರೆ ಇದಕ್ಕೆ ಆಶೀರ್ವಾದ ಸಿದ್ಧಲಿಂಗಪ್ಪನವರ ಆಶೀರ್ವಾದ ತಾಯಂದರೆ. 365 ದಿವಸ, ಒಂದು ವರ್ಷಕ್ಕೆ 365 ದಿವಸದ ಒಂದು ಗ್ರಂಥ ಗ್ರಾಮ ಸೌರಭ ಚರಿತೆ. ಈಗಾಗಲೇ 350-500 ಪೇಸ್ ಆಗೈತ್ರಿವ. ಅದಕ್ಕೆ ಅದು ಆದ ಕೂಡಲೇ ಅಪ್ಪೋರ ಸಾನ್ನಿಧ್ಯದೊಳಗೆ ಅದನ್ನು ಬಿಡುಗಡೆ ಮಾಡಬೇಕನ್ನುವಂಥ ಇಚ್ಛೆ ಇದೆ. ಆ ಭಗವಂತನ ಪ್ರೇರಣೆ ಹೆಂಗೈತೆ ಅನ್ನುವಂಥ ಅದು ನೋಡೋಣ. ಅದಕ್ಕೆ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತು ಕೇಳಿದ್ದಕ್ಕಾಗಿ. ಮತ್ತು ನೀವು ಹೋಗಿ ಮನ್ಯಾಗ ಮೊದಲಿಗೆ ನಾ ಬಂದು ಬೆಳಗನ ಹಿಂಗೆ ಅನ್ಕೋತ ಕೂತ್ರಿ. ಅವ ಎಲ್ಲಿ ಅದನ್ನು ಮೊದಲು ಮಸೂತಿ ಸ್ವಾಮಿ ಕರ್ಕೊಂಬವನು. ಅದಕ್ಕೆ ನಿಮ್ಮೆಲ್ಲರಿಗೆ ಶರಣ ಆತಗಳು ಸಲ್ಲಿಸಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೆ.